ಮೆಟ್ಟಲುಗಳ ಬಗ್ಗೆ 30 ಲಕ್ಷ ರೂಪಾಯಿ ಖರ್ಚು ಮಾಡಿದಂಥ ಈ ಅಗ್ನಿಶಾಮಕ ಮೆಟ್ಟಲುಗಳು, ಅದೇ ರೀತಿಯಲ್ಲಿ ನಮ್ಮ ಜನರೇಟರ್ ಒಂದು 10 ಲಕ್ಷದ ಜನರೇಟರ್, ಅದೇ ರೀತಿ ಪ್ಯಾನೆಲ್ ಒಂದು 7 ಲಕ್ಷದ್ದು ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಭಗವತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಗಳ ಪರವಾಗಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಇವತ್ತಿನ ಈಗಿನ ಈ ಮೆಟ್ಟಲ ಕಾರ್ಯಕ್ರಮವನ್ನು ನಮ್ಮದೇ ಅಧ್ಯಕ್ಷರಾದ ಕಳೆದ 3 ವರ್ಷದಿಂದ ಅಧ್ಯಕ್ಷರಾಗಿಕೊಂಡು ನಮ್ಮದೇ ಪರ್ಮನೆಂಟ್ ಟ್ರಸ್ಟಿಗಳಾದ ಶ್ರೀಮತಿ ಹೇಮಾ ಭಾಸ್ಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಇದನ್ನು ಉದ್ಘಾಟನೆ ಮಾಡ್ತಿದ್ದಾರೆ, ಫಲಕವನ್ನು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ನಮ್ಮ ಚಂದ್ರಾಸರ ಉಳ್ಳಾಲ್ ಅವರಿದ್ದಾರೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ರಹಸ್ಯಗಳು ಉಳ್ಳಾಲ್ ಇದ್ದಾರೆ. ನಮ್ಮ ಉಪಾಧ್ಯಕ್ಷರಾದ ರಾಘವಚೀಲ್ ಅವರಿದ್ದಾರೆ. ಗಣೇಶ್ ಕುಂಟಲ್ಪಾಡಿ ಅವರು ಇದನ್ನು ಕಟ್ಟಿದವರ ಗುತ್ತಿಗೆದಾರರು ನಮ್ಮೊಟ್ಟಿಗಿದ್ದಾರೆ. ಡಾಕ್ಟರ್ ಭಾಸ್ಕರ್ ಅವರಿದ್ದಾರೆ, ಹೇಮ ಭಾಸ್ಕರ್ ಅವರ ಪತಿಯವರು. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಮಾಧವ ತಲಪಾಡಿ ಅವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಸದಾಶಿವಲಾಲ್ ಅವರಿದ್ದಾರೆ. ನಮ್ಮೊಟ್ಟಿಗೆ ಇವತ್ತು ನಮ್ಮ 2 HMನವರು ಮತ್ತು ಎಲ್ಲ ಟೀಚರ್ಸ್ನವರು ಮತ್ತು ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಈ ಶಾಲೆಗೆ ಒಳ್ಳೇದು ಮಾಡಲಿ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ಈಗಾಗಲೇ ನಾವು 7 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದರ ಬಗ್ಗೆ ಇದು ಸಪರೇಟ್ ಆಗಿ ಮುಂಚೆ ಬೇರೆ ಕಡೆ ಈಗ ಇವರು ಪ್ರಕಾಶ್ ಅವರು ನಮ್ಮ ಎಲೆಕ್ಟ್ರಿಕಲ್ನವರು ಇದ್ದಾರೆ, ಅವರು ಇದನ್ನು ಮಾಡಿಸಿಕೊಟ್ಟಿದ್ದಾರೆ. ಅದೇ ರೀತಿ ಜನರೇಟರ್ ಕೂಡ ಗಣೇಶ್ ಕುಂಟಲ್ಪಾಡಿ ಎಲ್ಲ ಸಿವಿಲ್ ವರ್ಕ್ ಕೆಲಸ ಮಾಡಿದ್ದಾರೆ. ಈ ಪ್ಯಾನಲ್ ರೂಮನ್ನು ನಮ್ಮ ಸದಾಶಿವರವರು ಅಖಿಲ ಭಾರತ ಕ್ರಿಯಾ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದೇ ರೀತಿಯಲ್ಲಿ ರಾಜಕೀಯ ಮುಖಂಡರು, ನಮ್ಮ ಶಾಲೆಯ ಸಂಚಾಲಕರು, ಕಾರ್ಯದರ್ಶಿಯವರು ಆಗಿದ್ದಾರೆ. ಅವರು ಈಗ ಟ್ರಸ್ಟಿ ಕೂಡ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾಕಿ ಸ್ವಾಗತ ಮಾಡಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕಂತ ಕೈಗೊಳ್ತಾ ಇದ್ದಾರೆ. ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸ್ಥಾಪಕ ಟ್ರಸ್ಟಿಯೂ ಆಗಿರುವ ಶ್ರೀಯುತ ರಾಘವ ಯಲ್ಕುಂಚೆ, ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ, ಸ್ಥಾಪಕ ಅಧ್ಯಕ್ಷರು ಹಾಗೂ ಶಾಲಾ ಸಂಚಾಲಕರಾಗಿರುವ ಶ್ರೀಯುತ ದಿನಕರ್ ಉಳ್ಳಾಲ್, ಭಗವತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಆದಂತಹ ಶ್ರೀಮತಿ ಲತಾ ರವೀಂದ್ರ, ಅಖಿಲ ಭಾರತ ತೀಯಾ ಸಮಾಜದ ಅಧ್ಯಕ್ಷರು, ಟ್ರಸ್ಟಿ ಆಗಿರುವ ಶ್ರೀಯುತ ಸದಾಶಿವ ಉಳ್ಳಾಲ್. ಚೀರುಕ ವ್ಯಕ್ತಿಯಲ್ಲ, ಅದು ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಡೆಗೂ ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದ
ಎಲ್ಲರಿಗೂ ಬೆಳಗಿನ ಶುಭೋದಯವನ್ನು ಕೋರುತ್ತಿದ್ದೇನೆ. ಇಂದು ನಾವು ಬಹುದಿನಗಳಿಂದ ಕಾತರದಿಂದ ಕಾಯುತ್ತಿದ್ದಂತಹ ಒಂದು ಅವಿಸ್ಮರಣೀಯ ದಿನಕ್ಕೆ ಸಾಕ್ಷಿಯಾಗಿದ್ದೇವೆ. ಅದೇನೆಂದರೆ ಈ ಬಹುಮಹಡಿ ಕಟ್ಟಡದಲ್ಲಿ ನಿರ್ಮಿಸಲಾದಂತಹ ಫೈರ್ ಸೇಫ್ಟಿ ಸ್ಟೇರ್ಕೇಸ್ ಅಂದರೆ ಅಗ್ನಿ ತುರ್ತು ನಿರ್ಗಮನ ಆವರಣ ಹಾಗೂ ಡೀಸೆಲ್ ಜನರೇಟರ್ನ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮ. ಈ ಅಮೃತ ಗಳಿಗೆಯ ಸಂಭ್ರಮದಲ್ಲಿ ನಾವೆಲ್ಲರೂ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದೇವೆ. ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಾತಿಗಣ್ಯರ ಅಮೃತ ಹಸ್ತದಿಂದ ಎಲ್ಲ ಉದ್ಘಾಟನಾ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಿದೆ. ಈ ಅಗ್ನಿ ಸುರಕ್ಷತಾ ತುರ್ತು ನಿರ್ಗಮನ ಎಂದರೇನು, ಅದನ್ನು ಶಾಲೆಯಲ್ಲಿ ಅಳವಡಿಸುವ ಉದ್ದೇಶವೇನು ಎಂಬುದನ್ನು ನೀವು ಈಗಾಗಲೇ ಯೋಚಿಸುತ್ತಿರಬಹುದು. ಅದಕ್ಕೆ ಸ್ಪಷ್ಟ ಉತ್ತರವೆಂದರೆ ಶಾಲಾ ಮಕ್ಕಳ ಸುರಕ್ಷತೆಯನ್ನು ಕಾಪಾಡುವುದಾಗಿದೆ. ಈ ಫೈರ್ ಸೇಫ್ಟಿ ಸ್ಟೇರ್ಕೇಸ್ನ ಉದ್ದೇಶದಿಂದ ಬಹುಮಹಡಿ ಕಟ್ಟಡಗಳಲ್ಲಿ ಹೊತ್ತಿಕೊಂಡಂತಹ ಬೆಂಕಿಯು ಕೆಲವೊಮ್ಮೆ ಅನಾಹುತ ಅವಘಡಗಳನ್ನು ಸಂಭವಿಸುವುದನ್ನು ನಾವು ಕೇಳಿರುತ್ತೇವೆ. ಆದರೆ ಈ ಅಗ್ನಿ ತುರ್ತು ನಿರ್ಗಮನವನ್ನು ನಿರ್ಮಿಸಿದಂತಹ ಪರಿಸರದಲ್ಲಿ ಬೆಂಕಿ ಹೊತ್ತಿಕೊಂಡರೆ ಅಂತಹ ಅವಘಡವನ್ನು ಸುರಕ್ಷಿತವಾಗಿ ತಪ್ಪಿಸಬಹುದು. ಅಂತಹ ಕಡೆಗಳಲ್ಲಿ ಈ ಫೈರ್ ಸೇಫ್ಟಿ ಸ್ಟೇರ್ಕೇಸ್ ಕ್ರಿಯಾತ್ಮಕವಾಗಿ ಕೆಲಸ ಮಾಡಿ ಜೀವಹಾನಿಯನ್ನು ತಪ್ಪಿಸುತ್ತದೆ. ಹಾಗಾಗಿ ಸರ್ಕಾರವೇ ಈ ಸುರಕ್ಷತಾ ಕ್ರಮವನ್ನು ಶಾಲೆಗಳಲ್ಲಿ ಕಡ್ಡಾಯವಾಗಿ ಬಳಸಬೇಕೆಂದು ಆದೇಶವನ್ನು ಹೊರಡಿಸಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಅಗ್ನಿ ತುರ್ತು ನಿರ್ಗಮನ, ಡೀಸೆಲ್ ಜನರೇಟರ್ ಮತ್ತು ಎಲೆಕ್ಟ್ರಿಕ್ ಪೆನೆಲ್ ರೂಮ್ನ ಉದ್ಘಾಟನಾ ಕಾರ್ಯಗಳು ನಿರ್ವಿಘ್ನವಾಗಿ ಅದ್ಭುತವಾಗಿ ನೆರವೇರಿವೆ. ಇವುಗಳಿಗೆಲ್ಲ ಕಾರಣಕರ್ತನಾದವನು ಶ್ರೀ ಪರಮಾತ್ಮ. ಅವನ ನಮಸ್ಮರಣೆಯೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಮಿಗಿಲಾದ ಬೇರೆ ಗುಣವಿಲ್ಲ, ಮುತ್ತಿಗಿಂತ ಮಧುರವಾದ ಮಾತು ಬೇರೊಂದಿಲ್ಲ, ಚಂದದ ರೂಪಕ್ಕಿಂತ ಮಿಗಿಲಾದ ರೂಪ ಇನ್ನೊಂದಿಲ್ಲ. ಈ ನಗು, ಗುಣ, ಮಾತು, ರೂಪ ಇವೆಲ್ಲವುಗಳ ಸಮ್ಮಿಶ್ರಣವೇ ನಮ್ಮ ಈ ವೇದಿಕೆಯಲ್ಲಿ ಅಲಂಕೃತರಾದ ಅಪರೂಪದ ಮಾಣಿಕ್ಯಗಳು. ಇವೆಲ್ಲರನ್ನು ನಗುಮುಖದಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಅಚ್ಚುಮೆಚ್ಚಿನ ಭಗವತಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿಯವರಾದ ಶ್ರೀಮತಿ ಸುರೇಖಾ ಜೈವರು. ದೇಗುಲವು ಯಾವ ರೀತಿ ತನ್ನ ಭಕ್ತರನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ ಎಂದರೆ, ಗರ್ಭಗುಡಿಯೊಳಗೆ ಪಾದಾರ್ಪಣೆ ಮಾಡಿದೊಡನೆ ನಮ್ಮೊಳಗೆ ನಮಗರಿವಿಲ್ಲದಂತೆ ಭಕ್ತಿಯ ಕಾರಂಜಿ ಕುಡಿದೆದ್ದು ಮೂರುತಿಯ ದರ್ಶನದಿಂದ ಭಾವಪರವಶರಾಗುತ್ತೇವೆ. ಅಂತೆಯೇ ಒಂದು ವಿದ್ಯಾ ದೇಗುಲವೆಂದರೆ ಅಲ್ಲಿಗಾಗಮಿಸುವ ಸರ್ವರಿಗೂ, ವಿದ್ಯಾರ್ಥಿಯಾಗಿರಲಿ ಶಿಕ್ಷಕರಾಗಿರಲಿ, ಅವರು ಸರ್ವರಿಗೂ ಸರ್ವರ ಮನದಲ್ಲೂ ಪೂಜ್ಯ ಭಾವನೆಯುಂಟಾಗಿ ಮನಸ್ಸಿಗೆ ಮುದ ನೀಡುವಂತಿರಬೇಕು. ಹಾಗಿರಬೇಕಾದರೆ ಅಲ್ಲಿ ಸಂಸ್ಕಾರಯುತ ಶಿಕ್ಷಕ ವೃಂದ, ಸುವ್ಯವಸ್ಥಿತವಾದ ಸರ್ವ ಮೂಲಭೂತ ಸೌಕರ್ಯದಿಂದ ಕೂಡಿರಬೇಕು. ಅಲ್ಲಿ ವಿದ್ಯಾರ್ಥಿಗಳ ಮನದಲ್ಲಿ ಯಾವುದೇ ಆತಂಕ ಭಾವನೆ ಇಲ್ಲದೆ ನಿರಾತಂಕಿತರಾಗಿರಬೇಕು. ಈ ನಿಟ್ಟಿನಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಸರ್ವ ಸೌಕರ್ಯವನ್ನು ಒದಗಿಸಿಕೊಟ್ಟಿರುವ ನಮ್ಮ ಆಡಳಿತ ಮಂಡಳಿಯವರು ಇಂದು ತುರ್ತು ಅಗ್ನಿ ನಿರ್ಗಮನ ಆವರಣ, ಡೀಸೆಲ್ ಜನರೇಟರ್ ಹಾಗೂ ವಿದ್ಯುತ್ ಪ್ಯಾನಲ್ ಕೊಠಡಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂದಿನ ನಮ್ಮ ಶುಭಾರಂಭಕ್ಕೆ
ನಮ್ಮ ಶಾಲೆಯ ಬಗ್ಗೆ ಅತೀವ ಕಾಳಜಿ ಹೊಂದಿರುವ ಶಿಕ್ಷಕರು ಮತ್ತು ಮಕ್ಕಳ ಬಗ್ಗೆ ಅಮಿತವಾದ ಅಕ್ಕರೆ ಕೊಡುಗೈ ದಾನಿಯೂ ಆಗಿರುವ ನಮ್ಮಿ ಶಾಲೆಯು ಇಂದು ಈ ಮಟ್ಟಕ್ಕೆ ಏರುವಲ್ಲಿ ಮಹತ್ತರವಾದ ಪಾತ್ರ ಹೊಂದಿರುವ ಮಹಾನ್ ವ್ಯಕ್ತಿ ಭಗವತಿ ಎಜುಕೇಶನ್ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಶ್ರೀ ರೋಹಿದಾಸ್ ಪನ್ನೀರ್ ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಅಲಂಕರಿಸಬೇಕಾಗಿತ್ತು. ಆದರೆ ಅಸೌಖ್ಯದ ನಿಮಿತ್ತ ಇಂದಿನ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಆದರೂ ತಮ್ಮ ಆಶೀರ್ವಾದ ಹಾಗೂ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ತಿಳಿಸಿರುವರು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಶಾಲೆಯ ಪ್ರತಿಯೊಂದು ಚಟುವಟಿಕೆಯಲ್ಲೂ ಅತ್ಯುತ್ಸಾಹದಿಂದ ಭಾಗವಹಿಸುತ್ತಾ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಪ್ರೋತ್ಸಾಹದಾಯಕ ಮಾತುಗಳಿಂದ ಹುರಿದುಂಬಿಸುತ್ತಾ ಬೆನ್ನು ತಟ್ಟಿ ಧೈರ್ಯ ತುಂಬುತ್ತಿರುವ ಭಗವತಿ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಹಾಗೂ ಸ್ಥಾಪಕ ಟ್ರಸ್ಟಿಯೂ ಆಗಿರುವ, ಅಂತೆಯೇ ಇಂದು ತುರ್ತು ಅಗ್ನಿ ನಿರ್ಗಮನ ಮೆಟ್ಟಿಲನ್ನು ಉದ್ಘಾಟಿಸಿದ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಶ್ರೀಮತಿ ಹೇಮಾವತಿ ಭಾಸ್ಕರ್ ಇವರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಮನದಾಳದ ಸ್ವಾಗತ. ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಬಿಡುವಲ್ಲದೆ ಕರ್ತವ್ಯ ನಿರತರಾದರೂ ಶಾಲೆಯ ಪ್ರತಿಯೊಂದು ಕಾರ್ಯದಲ್ಲೂ ಮುತುವರ್ಜಿ ವಹಿಸಿ ಭಾಗವಹಿಸುತ್ತಿರುವ ಉಳ್ಳಾಳ ಚೀರುಂಬ ಭಗವತಿ ದೇವಸ್ಥಾನದ ಅಧ್ಯಕ್ಷರು, ಭಗವತಿ ಎಜುಕೇಶನ್ ಟ್ರಸ್ಟ್ನ ಮಾಜಿ ಅಧ್ಯಕ್ಷರು ಹಾಗೂ ಸ್ಥಾಪಕ ಟ್ರಸ್ಟಿಯಾಗಿರುವ ಹಾಗೂ ಇಂದು ಡೀಸೆಲ್ ಜನರೇಟರ್ ಅನ್ನು ಉದ್ಘಾಟನೆಗೈದಂತ ಶ್ರೀ ಚಂದ್ರಹಾಸ್ ಉಳ್ಳಾಳ್ ಇವರಿಗೆ ಆದರದ ಸ್ವಾಗತವನ್ನು ಬಯಸುತ್ತಾರೆ. ಉತ್ಸಾಹದಿಂದ ಭಾಗವಹಿಸುತ್ತಾ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವ ಭಾರತೀಯ ದಿಯಾ ಸಮಾಜದ ಅಧ್ಯಕ್ಷರು, ಭಗವತಿ ಎಜುಕೇಶನ್ ಟ್ರಸ್ಟ್ನ ಮಾಜಿ ಕಾರ್ಯದರ್ಶಿ, ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಕ್ಷೇಮವನ್ನು ವಿಚಾರಿಸುತ್ತಾ ಶಾಲೆಯ ಪ್ರತಿಯೊಂದು ಕಾರ್ಯದಲ್ಲೂ ಆಸಕ್ತಿಯಿಂದ ಭಾಗವಹಿಸಲು ಸದಾ ಚಟುವಟಿಕೆಯಿಂದ ತಮ್ಮನ್ನು ಹಲವಾರು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ಅಲ್ಲದೆ ವೃತ್ತಿಯಲ್ಲಿ ಹೆಸರಾಂತ ಕಟ್ಟಡ ಗುತ್ತಿಗೆದಾರರಾಗಿದ್ದು ಸರಳ ಸಜ್ಜನಿಕೆಯ ಮಾತಿಗಿಂತ ಕೃತಿಯೇ ಮುಖ್ಯ ಎನ್ನುವ ಧೋರಣೆ ಹೊಂದಿರುವ ಕುದ್ರೋಳಿ ಶ್ರೀ ಭಗವತಿ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಅನೇಕ ಸಂಘ ಸಂಸ್ಥೆಯಲ್ಲಿ ಪದಾಧಿಕಾರಿಯಾಗಿ ಗುರುತಿಸಿಕೊಂಡಿರುವ ಹಾಗೂ ನಮ್ಮ ಶಾಲೆಯ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಉತ್ತಮ ರೀತಿಯಲ್ಲಿ ಕ್ಲಬ್ನ ಸಮಯದಲ್ಲಿ ನಿರ್ವಹಿಸಿಕೊಟ್ಟ ಶ್ರೀ ಗಣೇಶ್ ಕುಂಟಲ್ಪಾಡ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಈ ವಿದ್ಯಾಲಯದ ವಿದ್ಯಾರ್ಥಿಗಳ ಬಗ್ಗೆ ಹಾಗೂ ಅವರ ವಿದ್ಯಾಭ್ಯಾಸದ ಬಗ್ಗೆ ಅತೀವ ಕಾಳಜಿ ಹೊಂದಿರುವ ಭಗವತಿ ಎಜುಕೇಶನ್ ಟ್ರಸ್ಟ್ ಕಾರ್ಯದರ್ಶಿ ಹಾಗೂ ಭಗವತಿ ಎಜುಕೇಶನ್ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷರೂ ಆದ ಶ್ರೀ ಕಿರ್ಕರ್ ಉಳ್ಳಾಳ್ ಇವರಿಗೆ ನಲ್ಮೆಯ ಸ್ವಾಗತ. ಸರಳ ಸೌಜನ್ಯತೆಯ ಶಾಲೆಯ ಪ್ರತಿಯೊಂದು ಕಾರ್ಯದಲ್ಲೂ ಉತ್ಸಾಹದಿಂದ ಭಾಗವಹಿಸುತ್ತಾ ಸದಾ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಹಿತವಚನವನ್ನು ನೀಡುತ್ತಿರುವ ಭಗವತಿ ಎಜುಕೇಶನ್ ಟ್ರಸ್ಟ್ನ ಮಾಜಿ ಕೋಶಾಧಿಕಾರಿ ಹಾಗೂ ಸ್ಥಾಪಕ ಟ್ರಸ್ಟಿಯಾಗಿರುವ ಶ್ರೀ ಮಾಧವ ತಲಪಾಡಿ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ. ವೃತ್ತಿಯಲ್ಲಿ ವೈದ್ಯರಾಗಿ ಪ್ರಸ್ತುತ ಕಠಿಣ ಪರಿಸ್ಥಿತಿಯಲ್ಲಿ ಭಾಗವಹಿಸಲು ಸಮಯದ ಅಡಚಣೆ ಇದ್ದರೂ ದೂರವಾಣಿಯ ಮೂಲಕ ಶಿಕ್ಷಕರ ಮತ್ತು ಮಕ್ಕಳ ಕ್ಷೇಮವನ್ನು ವಿಚಾರಿಸುತ್ತಿರುವ ಹಾಗೂ ಅವರ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರುವ ಸ್ಥಾಪಕ ಟ್ರಸ್ಟಿಯಾಗಿರುವ ಡಾಕ್ಟರ್ ವಸಂತ್ ತಲಪಾಡಿ ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ಆದರದ ಸ್ವಾಗತವನ್ನು ಬಯಸ್ತಾರೆ. ಹೊರಊರಲ್ಲಿದ್ದರೂ ಆಗಾಗ ದೂರವಾಣಿ ಮೂಲಕ ಶಿಕ್ಷಕರು ಮತ್ತು ಮಕ್ಕಳ ಕ್ಷೇಮ ವಿಚಾರಿಸುತ್ತಾ ಊರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಪ್ಪದೇ ಶಾಲೆಗೆ ಭೇಟಿ ಇದ್ದು ಶಿಕ್ಷಕ ವೃಂದಕ್ಕೆ ಪ್ರೋತ್ಸಾಹದಾಯಕ ಹಿತನುಡಿಯನ್ನು ಹೇಳುವ ಬೊಂಬಾಯಿ ದಿಯಾ ಸಮಾಜದ ಅಧ್ಯಕ್ಷರು ಹಾಗೂ ಸ್ಥಾಪಕ ಟ್ರಸ್ಟಿಯಾಗಿರುವ ಶ್ರೀ ರವಿ ಮಂಜೇಶ್ವರ ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ಸ್ವಾಗತವನ್ನು ಬಯಸ್ತಾರೆ. ವೃತ್ತಿಯಲ್ಲಿ ವೈದ್ಯರಾಗಿ ಹಲವಾರು ವರ್ಷ ವಿದೇಶದಲ್ಲಿ ಸೇವೆ ಸಲ್ಲಿಸಿ ಹಲವಾರು ವಿಷಯಗಳ ಜ್ಞಾನ ಭಂಡಾರವನ್ನು ಹೊಂದಿದ್ದು ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸುವ ಶಾಲೆಯ ಪ್ರತಿಯೊಂದು ಚಟುವಟಿಕೆಯಲ್ಲೂ ಉತ್ಸಾಹದಿಂದ ಭಾಗವಹಿಸುವ ನಮ್ಮೆಲ್ಲರ ಹಿತೈಷಿ ಶುಭಾಕಾಂಕ್ಷಿಯಾಗಿರುವ ಶ್ರೀ ಡಾಕ್ಟರ್ ಭಾಸ್ಕರ್ ಬಪ್ಪ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಅಂತೆಯೇ ಶ್ರೀಯುತ ಪ್ರಕಾಶ್ ಬಿಎನ್ ಇವರಿಗೂ ಸಹ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ಶಾಲೆಯ ಪ್ರತಿಯೊಂದು ವಿಷಯದಲ್ಲೂ ಜಾಣ್ಮೆಯಿಂದ ನಿರ್ವಹಿಸಿ ಪಾದರಸದಂತೆ ಸದಾ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಭಗವತಿ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಇವರಿಗೂ ಆತ್ಮೀಯ ಸ್ವಾಗತ. ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಪ್ರೌಢಶಾಲಾ ವಿಭಾಗದ ಉಪಾಧ್ಯಕ್ಷರಾದ ಶ್ರೀಯುತ
ನನ್ನ ಎಲ್ಲ ಪ್ರೀತಿಯ ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದಕ್ಕೆ ಆಧಾರದ ಸ್ವಾಗತ. ನಮ್ಮ ಶಾಲೆಯ ಎಲೆಕ್ಟ್ರಿಕ್ ಕೆಲಸ ನಿರ್ವಹಿಸುತ್ತಿರುವ ವಾಸು ಅವರಿಗೂ ಹಾಗೂ ಅವರ ಸಿಬ್ಬಂದಿಗಳಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಮುಟ್ಟಲ್ಪಳ್ಳಿ ಸರ್ ಇವರ ಸಿಬ್ಬಂದಿ ವರ್ಗಕ್ಕೂ ಪ್ರೀತಿಯ ಸ್ವಾಗತ. ಅಂತೆಯೇ ಪುಣೆಗೆ ಆಗಮಿಸಿದ ಸರ್ವರಿಗೂ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ಸೂರ್ಯನ ಕಿರಣವು ಎಷ್ಟು ತೇಜಸ್ಸನ್ನು ಹೊಂದಿರುತ್ತದೆಯೋ ಅಷ್ಟೇ ತೇಜಸ್ಸನ್ನು ಹೊಂದಿರುವವರು ನಮ್ಮ ಭಗವತಿ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿ, ಸ್ಥಾಪಕ ಅಧ್ಯಕ್ಷರು ಹಾಗೂ ಶಾಲಾ ಸಂಚಾಲಕರಾಗಿರುವ ಶ್ರೀಯುತ ನಿಂಕಲುಲ್ಲಾದವರು. ಇವರು ಇಂದಿನ ದಿನದ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆಯನ್ನು ಚುಟುಕಾಗಿ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. 21 ವರ್ಷದ ಮೊದಲು ಇಷ್ಟು ದೊಡ್ಡ ಈ ಭಗವತಿ ಶಾಲೆ ಆಗ್ತದೆ ಹೇಳುವ ವಿಷಯದಲ್ಲಿ ನಮ್ಮ 12 ಮಂದಿ ಟ್ರಸ್ಟಿಗಳು ಯಾರು ಪರ್ಮನೆಂಟ್ ಟ್ರಸ್ಟಿ ಅಂತ ಹೇಳಿದ್ದೇವೆ ನಾವು, ಅದರಲ್ಲಿ ವಿಶೇಷವಾಗಿ ನಾನು, ಸುಧಾ ಸುಡ್ಲಾಲ್, ಚಂದ್ರ ಸುಡ್ಲಾಲ್, ಹೇಮ ಭಾಸ್ಕರ್, ಲತಾ ಮತ್ತು ಮಾಧವ್ ತಲಪಾಡಿ, ರಾಘವ್ ಚಿಲ್, ನಮ್ಮ ಹಿರಿಯರಾದ ನಮ್ಮ ಬಂಗೇರ್ರವರು, ವೈರಸ್ ಬಂಗೇರ್ರವರು, ಅದೇ ರೀತಿಯಲ್ಲಿ ನಮ್ಮ ಇವರು ಟಿಆರ್ ಸಮಾಜದ ಅಧ್ಯಕ್ಷರು ಆಗಿರುವ ರವಿ ಮಂಜೇಶ್ವರ್ ಅವರು, ಡಾಕ್ಟರ್ ವಸಂತ ತಲಪಾಡಿ ಅವರು ಸೇರಿಕೊಂಡು ಟಿಆರ್ ಸಮಾಜ ಅಂತ ಹೇಳಿದರೆ ನಮ್ಮ ಈ ಪ್ರದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬರೀ ಅತಿ ಕಡಿಮೆ ಸಂಖ್ಯೆ ಇರುವಂಥ ಒಂದು ಸಮಾಜ. ಎಲ್ಲೂ ಕರ್ನಾಟಕದಲ್ಲಿ ಟಿಆರ್ ಸಮಾಜದವರು ಕಟ್ಟಿದ ಶಾಲೆ ಇಲ್ಲ. ಆ ಪ್ರಯುಕ್ತವಾಗಿ ನಮ್ಮ ಟಿಆರ್ ಸಮಾಜದವರು ಕಡು ಬಡವರಿದ್ದರೂ ಕೂಡ ಈ ಪ್ರದೇಶದಲ್ಲಿ, ಉಚ್ಚಿಲ ಪ್ರದೇಶದಲ್ಲಿ ಒಂದು ಶಾಲೆ ಕಟ್ಟಬೇಕಂತ ಹೇಳೋ ವಿಚಾರದಲ್ಲಿ ನಮ್ಮದೊಂದು ಮಹದಾಶೆ. 21 ವರ್ಷದ ಮೊದಲು ನಮ್ಮ ಹಿರಿಯರು ಕೂಡ ಇದ್ದರು ನಮ್ಮೊಟ್ಟಿಗೆಲ್ಲ, ಅವರನ್ನು ಸೇರಿಸಿಕೊಂಡು ನಾವು ಮಾಡಬೇಕಂತ ಹೇಳೋ ವಿಚಾರದಲ್ಲಿ ಆಗುವಾಗ, ಆ ಒಂದು ಆಲೋಚನೆ ಇರುವಾಗ ನಾವು ಬರೀ LKG UKG ಅಂತ ಹೇಳುವ ವಿಚಾರದಲ್ಲಿ ಪ್ರಾರಂಭ ಮಾಡಿದ್ವಿ. 5 ಸ್ಟೂಡೆಂಟ್ಸ್ನವರು, 5 ಪ್ರಥಮವಾಗಿ. ಅದಕ್ಕೆ ನಮ್ಮ ಇವತ್ತು HMನವರು ಸುರೇಖರ್ ಅವರಿದ್ದಾರೆ, ನಾವೆಲ್ಲ ಟ್ರಸ್ಟಿಯವರು ಸೇರಿಕೊಂಡು 5 ನಿಮಗೆ ನಮ್ಮ ಹತ್ತಿರ ಇಲ್ವಾ 5 ಮಂದಿ ಸ್ಟೂಡೆಂಟ್ಸನ್ನು ಇಟ್ಕೊಂಡು, LKG ಸ್ಟೂಡೆಂಟ್ಸ್, ಕಿಂಡರ್ ಗಾರ್ಡನ್ ಸ್ಟೂಡೆಂಟ್ಸ್ ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ವಿ. ಇಲ್ಲಿ ಒಂದು ಉಚ್ಚಿಲ ಯುವ ಸಂಘದ ಒಂದು ಸಣ್ಣ ಬಿಲ್ಡಿಂಗ್ ಇತ್ತು, ಅದನ್ನು ತೆಗೆದುಕೊಂಡು ನಾವು ಮಾಡಿದಂಥ ಒಂದು ಕೆಲಸ. ಇವತ್ತು ಇಷ್ಟು ಸಾಧಾರಣ ಒಂದು 30-40 ಕೋಟಿಯಷ್ಟು ವಸ್ತು ಆಗಲಿಕ್ಕೆ ಇದು ನಮ್ಮದಲ್ಲ ಅಂತ ಹೇಳೋ ವಿಚಾರ ಮೊದಲೇ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಯಾವುದೇ ವಿಚಾರದಲ್ಲಿ ನಾವು ಇದನ್ನು ಚಿಂತನೆ ಮಾಡಿಲ್ಲ ಇಷ್ಟು ಆಗ್ತಾ ಅಂತೇಳಿ. ಈ ವ್ಯವಸ್ಥಿತವಾಗಿ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ವಿಶೇಷವಾಗಿ ದಾನಿಗಳು, ಈ ಟೀಚರ್ಸ್ನವರು, ಸ್ಟೂಡೆಂಟ್ಸ್ನವರು, ನಾವು ಇಲ್ಲಿ ಗುತ್ತಿಗೆದಾರರು ಅಂತೇಳಿ, ಅಥವಾ ನಮ್ಮ ಮಿತ್ರರಾದ ಗಣೇಶ್ ಕುಟ್ನರ್ಪಾಡಿ ಅವರು, ಯಾಕಂತ ಹೇಳಿದ್ರೆ ಹಣ ಇಲ್ಲದಾಗ ನಮಗೆ ಹಣ ಕೊಟ್ಟು, ನಮ್ಮ ಟ್ರಸ್ಟಿಯಲ್ಲಿ ಅಧ್ಯಕ್ಷರಾಗಿರುವಾಗ ಅವರ ಬಂಗಾರವನ್ನು ಇಟ್ಕೊಂಡು, ಕೆಲವು ಟ್ರಸ್ಟಿಗಳು ಅವರ ಸ್ಥಳವನ್ನು ಇಟ್ಕೊಂಡು, ಕೆಲವರು ಮೊದಲನೇ 5-10 ವರ್ಷದಲ್ಲಿ ನಿರಂತರವಾಗಿ ಹಣವನ್ನು ಕೊಟ್ಟುಕೊಂಡು, ನಮ್ಮೆಲ್ಲರೂ ಹಣ ಹಾಕಿಕೊಂಡು ಈ ಶಾಲೆ ಇಷ್ಟು ದೊಡ್ಡದಾಗಿ ಮಾಡಿಕೊಂಡು, ಗುತ್ತಿಗೆದಾರರೆಲ್ಲ ಕೇಳಿಕೊಂಡು ಇವತ್ತು 1200ಕ್ಕಿಂತ ದಾಟುವಂಥ ಒಂದು ಸಂಖ್ಯೆಯಲ್ಲಿ ನಮ್ಮ ಶಾಲೆ ಇವತ್ತು ನಡೀತಾ ಇದೆ. ಕಳೆದ 6-7 ವರ್ಷದಲ್ಲಿ ನಮ್ಮ SLCಯಲ್ಲಿ 100ಕ್ಕೆ 100% ಆಗಿ ನಾವು ಇಲ್ಲಿ ಫಲಿತಾಂಶ ಪಡೆದುಕೊಂಡಿದೆ. ನಮ್ಮ ಶಾಲೆ ಇವತ್ತು ನ್ಯಾಷನಲ್ ಲೆವೆಲಲ್ಲಿ ಕಬಡ್ಡಿ ಆಟಗಾರರಾಗಿ ನಮ್ಮಲ್ಲಿ ಹೋದವರಿದ್ದಾರೆ. ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಕಬಡ್ಡಿ ಆಟಗಾರರು, ನಮ್ಮ ಎಲ್ಲ ಸಾಂಸ್ಕೃತಿಕ ರಂಗದಲ್ಲಿ, ವಿದ್ಯಾರಂಗದಲ್ಲಿ ಈ ಶಾಲೆ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಇವತ್ತು ಕರ್ನಾಟಕದಲ್ಲಿ ಪ್ರಪ್ರಥಮ ಶಾಲೆ ಅಂತ ಹೇಳಲಿಕ್ಕೆ ನನಗೆ, ಎಲ್ಲರಿಗೂ ಹೆಮ್ಮೆ ಆಗ್ತಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮ ನಾವು ಈ ಕಷ್ಟ ಕಾಲದಲ್ಲಿ, ಕೊರೋನಾ ಸಂದರ್ಭದಲ್ಲಿ ಮಾಡುವಂಥ ಕಾರ್ಯಕ್ರಮ ಕೂಡ ಅಲ್ಪ ಮಟ್ಟದಲ್ಲಿ, ನಾವು ಯಾವಾಗಲೂ ಶಾಲೆ ಪ್ರಾರಂಭವಾಗಿಲ್ಲ ಇನ್ನು ಕೂಡ, ಮಕ್ಕಳಲ್ಲಿ ಈಗ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಆದರೂ ಕೂಡ ನಮ್ಮ ಶಾಲೆಯಿಂದ ಯಾರೂ ಯಾವ ಮಕ್ಕಳು ಕೂಡ ಬಿಟ್ಟು ಬೇರೆ ಶಾಲೆಗೆ ಹೋಗಲಿಲ್ಲ. ಇದೇ ಯಾಕಂತ ಹೇಳಿದ್ರೆ ನೀವೆಲ್ಲ ಪೇಪರ್ನವರೆಲ್ಲ ಇದ್ದೀರಿಲ್ಲ, ಮಾಧ್ಯಮದಲ್ಲಿ ಹೇಳ್ತಾರೆ ಪ್ರೈವೇಟ್ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಹೋಗ್ತಾ ಅಂತ ಹೇಳಿದ್ರೆ, ಆದರೆ ನಮ್ಮ ಶಾಲೆಯಿಂದ ಯಾರೂ ಕೂಡ ನಮಗೆ ಇಷ್ಟವರೆಗೆ ಹೋಗಲಿಲ್ಲ. ನಮ್ಮಲ್ಲಿ ವಿಶೇಷ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ LKG UKGಯಲ್ಲಿ ಮೊಂಟೆಸರಿ ಅವರು ನಮ್ಮಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮೊಂಟೆಸರಿ ಅಂತ ಹೇಳಿದ್ರೆ ಅದೊಂದು ರೀತಿಯಲ್ಲಿ ಮಕ್ಕಳನ್ನು ತರಬೇತಿಗೊಳಿಸುವಂಥ ಬೇರೆ ಟೈಪಿನ ವಿಧಾನದಲ್ಲಿ ಆಗ್ತಾ ಇದೆ. ಆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಇವತ್ತು SLC ಸ್ಟೂಡೆಂಟ್ಸ್ನವರಿಗೆ ವಿಶೇಷವಾಗಿ ಮಕ್ಕಳಿಗೆ ಹೆಚ್ಚಿನ ಅವರಿಗೆ ವ್ಯಾಸಂಗ ಮಾಡಲಿಕ್ಕೆ ಸಂಜೆ ಕ್ಲಾಸಸ್ ತೆಗೆದುಕೊಂಡು, ಕ್ರೀಡೆಯಲ್ಲಿ ಕೂಡ ಪ್ರತಿ ದಿವಸ PT ಮಾಸ್ಟರ್ ಕೂಡ ಎಲ್ಲ ಇದ್ದಾರೆ, ಟೀಚರ್ಸ್ನವರು ಇದ್ದಾರೆ, ಹಗಲು ರಾತ್ರಿ ಹಿಡ್ಕೊಂಡು ಇವತ್ತು ಈ ಶಾಲೆಯನ್ನು ಇವತ್ತು ನಾವು ಇಷ್ಟುವರೆಗೆ ತಂದಿದ್ದೇವೆ. ಎಲ್ಲರೂ ನಾವೆಲ್ಲ ಜೀವಂತವಾಗಿದ್ದೇವೆ. ಯಾರು ಟ್ರಸ್ಟಿಗಳು ಕೂಡ ಏನಾಗಲಿಲ್ಲ. ನಮ್ಮ ಇನ್ನೂ ಕೂಡ ಟ್ರಸ್ಟಿಗಳಿಗೆ ಇನ್ನೂ ಆಯುಷ್ಯ ಬರಲಿ. ಇನ್ನೊಂದು 20-25 ವರ್ಷ ಇದ್ರೆ ಖಂಡಿತವಾಗಿ ನಮ್ಮೊಂದು ಬಹು ಯೋಚನೆ ಇದೆ PU ಕಾಲೇಜ್ ಮಾಡ್ಬೇಕಂತೇಳಿ.
ಹತ್ತಿರ ಸ್ಥಳ ತೆಗೆದುಕೊಳ್ಬೇಕಂತ ಹೇಳಿದ್ವಿ. ನಮ್ಗೆ ಯಾರಿಗೆಲ್ಲ ನಾವು ಮಾಧ್ಯಮ ಮಿತ್ರರಿಗೆ ಯಾರು ಹೇಳ್ತೇವೆ, ₹1 ಹಣ ನಾವು ಇಲ್ಲಿಂದ ನಮ್ಮ ಟ್ರಸ್ಟಿಗಳು ಯಾವುದೇ ಇದು ಚಾರಿಟೇಬಲ್ ಟ್ರಸ್ಟ್ ಯಾವುದೇ ನಮ್ಮ ಪರ್ಪಸ್ಗೆ ನಾವು ಇದನ್ನ ಕೊಂಡೋದವರೆಲ್ಲ ಹಾಕಿದ್ದೆ ಎಲ್ಲ ನಾವು ತಿಳ್ಕೊಳ್ಳಿಲ್ಲ. ಈಗ ನನಗೆ ಅತಿ ಅದು ಒಂದು ರೀತಿಯಲ್ಲಿ ಸಂತೋಷ ಅಂತ ಹೇಳುವ ವಿಚಾರದಲ್ಲಿ ಅಂತ ದುಃಖ ಸಾಕ್ತಿದೆ. ಕಳೆದ 1.5 ವರ್ಷದಿಂದ ನಮ್ಮ ಟೀಚರ್ನವರಿಗೆ ಇಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರು ಪಾಪ ಸಂಬಳ ಕೂಡ ಸರಿಯಾಗಿ ಸಿಗದೆ, ನಮ್ಮ ಫೀಸ್ ಕೂಡ ಕೊಟ್ಟದೆ, ಅದು ನಮ್ಮೊಟ್ಟಿಗಿದ್ದಾರೆ, ಯಾರು ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ಏನು ದೇವರಲ್ಲಿ ದಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡೆ ಕೊರೋನಾ ಒಂದು ಬೇಗ ಹೋಗ್ಲಿ ಅಂತ ಹೇಳೋದ್ರಲ್ಲಿ ನಮಗೆ ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ, ಮೊನ್ನೆ ತಾನೇ SSLC ಎಕ್ಸಾಮ್ ನಮ್ಮ ಶಾಲೆ ಪ್ರಪ್ರಥಮವಾಗಿ ಆಯಿತು. ಅದು ಕೂಡ ನಮ್ಮ ಸರ್ಕಾರ ಗುರುತಿಸಿಕೊಂಡಿದ್ದ ಶಾಲೆ. ಇಷ್ಟುವರೆಗೆ ಕಳೆದ 60 ವರ್ಷದಿಂದ SSLC ಎಕ್ಸಾಮ್ ಈ ಆಂಧ್ರಾಶ್ರಮ ಶಾಲೆಯಲ್ಲಿ ಆಗ್ತಾ ಇತ್ತು. ಆದರೆ ಈ ಸಲ ಪ್ರಪ್ರಥಮವಾಗಿ ಏನೇ ಒಂದು ಅವಘಡ ಇಲ್ಲದೆ, ಏನೇ ಒಂದು ಪ್ರಾಬ್ಲಮ್ ಇಲ್ಲದೆ, ಏನೇ ಇರ್ತದೆ ಇಲ್ಲಿ SSLC ಎಕ್ಸಾಮ್ ನಡೀತು. ಅದೇ ರೀತಿಯಲ್ಲಿ ಪ್ರತಿ ಇಲೆಕ್ಷನ್ ಅಲ್ಲಿ ಬಂದ ಕೂಡ ಬರುವ ಇಲೆಕ್ಷನ್ ಕೂಡ ಬರ್ತದೆ. ನಮ್ಮ ಶಾಲೆ ಗುರುತಿಸಿಕೊಂಡಿದೆ ಇಲೆಕ್ಷನ್ ಅಲ್ಲಿ ಪ್ರತಿಯೊಂದು 5-6 ಬೂತ್ಗಳು ಇಲ್ಲಿ ನಮ್ಮಲ್ಲಿದೆ. ಅವರು ಗುರುತಿಸಿಕೊಂಡ ಭಗವತಿ ಶಾಲೆ ಅಂತ ಹೆಸರು ಇಡೀ ಕರ್ನಾಟಕದಲ್ಲಿ ಇದಾಗಿದೆ. ಅಂತ ಶಾಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಗೊತ್ತುಂಟು. ಇದೆಲ್ಲ ಈ ಕಷ್ಟ ಕಾಲದಲ್ಲಿ ನಾವು ಸ್ಟೇರ್ ಕೇಸ್ ಮಾಡಿದ್ರು, ಜನರೇಟರ್ ಮಾಡಿದ್ರು ಅಂತ ಹೇಳುವ ವಿಷಯದಲ್ಲಿ ಕೆಲವೊಂದು ಈ ವಿದ್ಯಾರ್ಥಿಗಳಿಗೆ ಅವರ ಸುರಕ್ಷತೆಗೆ ಬೇಕಕ್ಕೆ ಬಂದ ಕಾರ್ಯಕ್ರಮ. ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಸುರಕ್ಷತಾ ವ್ಯವಸ್ಥೆಯನ್ನು ಮಾಡಬೇಕು, ಅದಕ್ಕೆ ಜನರೇಟರ್ ಮಾಡಬೇಕು, ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಬೇಕಂತ ವಿಚಾರದಲ್ಲಿ ನಮಗೆ ರಿನ್ಯೂವಲ್ ಮಾಡುವಾಗ ಅದನ್ನು ಬೇಕಾಗಂತ ವ್ಯವಸ್ಥೆ ಬೇಕಾಗ್ತದೆ. ಇದು ನಮ್ಮ ಮಕ್ಕಳ ಸುರಕ್ಷತೆಗೆ ಮತ್ತು ಪೇರೆಂಟ್ಸ್ ಅವರ ಸುರಕ್ಷತೆ ಎಲ್ಲ ಬರುವುದು. ನಮ್ಮಲ್ಲಿ ಅಗಾಧವಾದ ಪ್ರತಿಭೆ ನಮ್ಮ ಶಾಲೆಯ ಮಕ್ಕಳಲ್ಲಿದೆ. ಅವರು ಆನ್ಲೈನ್ ಕ್ಲಾಸ್ ಆಗಲಿ ಯಾವುದೇ ಇದೆ, ಆ ಶಾಲೆಯ ಹೆಸರನ್ನು ತಂದಾಗ ಕೀರ್ತನಂತ ಎಲ್ಲರಿಗೂ ಸಹ ಅಲ್ಲಿ ಇವರು ಟ್ರಸ್ಟಿಗಳು ವಿಶೇಷವಾಗಿ ನಾನು ಟ್ರಸ್ಟಿಗಳು ನಮ್ಮೊಟ್ಟಿಗೆ ನನ್ನ ಬೆನ್ನಲೆಗಾಗಿ ನನ್ನೊಟ್ಟಿಗೆ ಇದ್ದುಕೊಂಡು ಎಲ್ಲರೂ ಇಲ್ಲಿ ಇದ್ದಾರೆ. ಅದೇ ರೀತಿಯಲ್ಲಿ ಟೀಚರ್ಸ್ನವರು 2 HMನವರು ಪ್ರಾರಂಭದ ಹಂತದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಎಲ್ಲಿ ಕಬ್ಬಿಣ ಹಾಕಿದ್ದಾರೆ, ಎಲ್ಲಿ ಸಿಮೆಂಟ್ ಹಾಕಿದ್ದಾರೆ, ಎಲ್ಲಿ ಫೌಂಡೇಶನ್ ಹಾಕಿದ್ದಾರೆ ಅಂತೇಳಿ ನನಗಿಂತ ಜಾಸ್ತಿ ಅವರಿಗೆ ಗೊತ್ತುಂಟು. ಯಾಕಂದರೆ 5 ಮಕ್ಕಳಿಂದ ಇವತ್ತು 1200 1100 ಮಕ್ಕಳನ್ನು ಇಲ್ಲಿ ಕರೆದು ತರಬೇತಿಗೊಳಿಸಬೇಕಾದ್ರೆ ಅವರ ಶ್ರಮೆ ತುಂಬ ಅಗಾಧವಾಗಿದೆ. ಅದನ್ನು ನಾನು ನೆನಪಿಸ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮದ ಪ್ರಸ್ತಾವನೆ ಯಾಕಂತ ಹೇಳಿದ್ರೆ, ನಾವು ಒಳ್ಳೆ ಕಾರ್ಯಕ್ರಮ, ಇನ್ನೊಂದು ಕಾರ್ಯಕ್ರಮ ನಾವು ಹಾಕ್ಲಿಕ್ಕೆ ಇರುವ ವಿಚಾರ ಮೊದಲೇ ಆಗಬೇಕಿದ್ದು. ಯಾಕಂತ ಹೇಳಿದ್ರೆ ಈ ಕೊರೋನಾ ಸಂದರ್ಭದಲ್ಲಿ ಯಾರನ್ನು ಕರೀಲಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಎಲ್ಲ ಬಂದವರಿಗೆ ನನ್ನ ಒಂದು ಸ್ವಾಗತವನ್ನು ಅವರು ಕೋರಿದ್ದಾರೆ. ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ. ಪ್ರಸ್ತಾವನೆ ಅಂತ ಹೇಳಿದ್ರೆ ಇದೆಲ್ಲ ಶಾಲೆಯಲ್ಲಿ ಪಡಿಬೇಕಂತ ಕೆಲಸವೇ ಆಗಬೇಕು, ಮೊದಲೇ ಆಗಬೇಕಿತ್ತು. ಇನ್ನು ಹಲವಾರು ಸಲವತ್ತುಗಳನ್ನು ನಾವು ಮಾಡಲಿಕ್ಕಿದ್ದೇವೆ. ಈಗ ಹತ್ತಿರದ ಸ್ಥಳವನ್ನು ನಾವು ತೆಗಿಲಿಕ್ಕಿದ್ದೇವೆ. ಇನ್ನು ಬಹಳ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಇದೆಲ್ಲ ಪೂರ್ಣಗೊಳ್ಳಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಿಶೇಷವಾಗಿ ಗಣೇಶ್ ಕುಂಟಲ್ ಪಡೆಯವರು ಇವತ್ತಿದ್ದಾರೆ. ಅವರ ಈ ಶ್ರಮ ಕಳೆದ 20 ವರ್ಷದಿಂದ ಈ ಶಾಲೆಗೆ ಮಾಡಿದ ರೋಜೇಶ್ ಮಂಗ್ಯಾರವರು ಮತ್ತು ಅವರೆಲ್ಲ ಮಾಡಿದಂಥ ಶ್ರಮ ನಾನು ಖಂಡಿತವಾಗಿ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಇವತ್ತು ನಮ್ಮ ವಿಶೇಷ ಆಹ್ವಾನಿತರಾಗಿ ಬಂದಿದ್ದಾರೆ. ಡಾಕ್ಟರ್ ಭಾಸ್ಕರ್ ಬಪ್ಪಾಲ್ ಅವರಿದ್ದಾರೆ. ಅವರ ಆ ಒಂದು ಮಕ್ಕಳಿಗೆ ಬೇಕಾದ ಕಾಳಜಿ, ಅವರ ಅಧ್ಯಕ್ಷರು, ಅವರ ಧರ್ಮಪತ್ನಿಯವರು ಅಧ್ಯಕ್ಷರಾಗಿದ್ದಾರೆ. ಅವರು ಕಳೆದ 3 ವರ್ಷದಿಂದ ಅಧ್ಯಕ್ಷರಾಗಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಇವತ್ತಿನ ಈ ವ್ಯವಸ್ಥೆಗೆಲ್ಲ ಕಾರಣರಾಗಿರೋರೆಲ್ಲ ಅವರೆಲ್ಲ ಆಗಿರ್ತಾರೆ. ಇವತ್ತು ಕಬಾಟನ್ನು ಕೊಟ್ಟಿದ್ದಾರೆ. ನಿನ್ನೆ ಪಾಪ ರಥ ಅವರ ನಮ್ಮ ಬಳೆಯನ್ನೆಲ್ಲ ಇಟ್ಕೊಂಡು ನಮ್ಮ ಅಧ್ಯಕ್ಷರಾಗಿ 2 ಸಲ ಅಧ್ಯಕ್ಷರಾಗಿ ನಮ್ಮ ತುಂಬಾ ಜಾತಿ ಕೊಡುವ ಸಂದರ್ಭದಲ್ಲಿ ಇವತ್ತು ನಿನ್ನೆ ತಾನೇ ಮಕ್ಕಳ ಯಾರಿಗೆ ಗೊತ್ತಿಲ್ಲ, ನನಗೆ ಸಹ ಗೊತ್ತಿರಲಿಲ್ಲ. ನಿನ್ನೆ ನೋಡ್ತಾ ಕಬಾಟಲ್ಲಿದೆ. ನಾನು ಯಾರು ಅಂತ ಹೇಳುವಾಗ ಲತಕ್ಕನವರು ಕಳಿಸ್ಕೊಡ್ತಾರೆ ಅಂತೇಳಿ ಅವರ ಮನೇಲಿ ಲತಕ್ಕನವರು ಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ನಾನು ಅಭಿನಂದಿಸಿ ಮಾತಾಡ್ತಾ ಇದ್ದೇನೆ.
ಉದ್ಘಾಟನೆ ಹಾಗೂ 62 GB ಜನರೇಟರ್ ಉದ್ಘಾಟನೆ ಹಾಗೂ ಎಲೆಕ್ಟ್ರಿಕಲ್ ಬಲೂನ್ ಉದ್ಘಾಟನೆ ಮಾಡಿದಂಥ ಈ ಸಂದರ್ಭದಲ್ಲಿ ಈ ಶಾಲೆ ನನಗೂ ಸಾಧಾರಣ 2003 ವಿಷಯದಲ್ಲಿ ರೋಹಿದಾಸ್ ಬಂದರು ಒಂದ್ಸಲ ದೇವಸ್ಥಾನಕ್ಕೆ ಬಂದರು ಅಣ್ಣ ಅಂತ ಬೇರೆ ಬರ್ಬಾರ್ದು ಅಂತ ಹೇಳಿದ್ರು. ನಾವು ಓಡಿ ನನಗೆ ಹೇಳಿದೆ ಬಲ್ಲೆ ಅಂತೇಳಿ ಕಾರು ಕರ್ಕೊಂಡು ಬಂದರು. ಕಾರಲ್ಲಿ ನಾನು ಶ್ರೀಮತಿ ಲತಾಕನ ಮನೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಆದರೆ ಸಂತೋಷ ನಾನು ಆಮೇಲೆ ರೋಹಿಸ್ ಬಗ್ಗೆ ಅವರು ಲತಾಕನ ಮನೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ನಾನು ಅದು ಹೇಳಿದೆ ಅಂಜಿನ ನಮಗೆ ಬಂದ ಶಾಲೆ ಬಂದ ಬೇಲೆ ಎರಡು ಈರು ಅಂತ ಬಂದು ಬೇಲೆ ಮಾಡ್ಕೊಡೋಣ ಅಂತ ಹೇಳಿದ್ರು. 2003 ವಿಷಯದಲ್ಲಿ ಅದು ನಾನು ಭಾಳ ಬಿದ್ದಿದೆ. ನನಗೆ ದೇವಸ್ಥಾನದ ಬ್ರಹ್ಮ ಕಲಶದ ಭಾಳ ಬಿದ್ದಲ್ಲಿದೆ. ನಿಜನೇ ಕಾತೂರು ಬೇಲಂಬರ ಜನ ಮುಲ್ಪರೆ ಕೊಡ್ತಾನೆ ಬೇರೋದು ಅಥವಾ ಅವಂಚ ನಮ್ಮ ಭಗವದ್ ದೇವಸ್ಥಾನದ ಬೇಲವು ಈರೇ ಬರೋರು ಬೇಕಾಗಿ ಮುಲ್ಪರ ಹಾಕೋಜಿ ಚಂದ್ರಸ್ಥಳವರು ನಾನು ಬಹುಶಃ ದಿನಕರ್ ಇದ್ದರೆ ಗೊತ್ತಿಲ್ಲ ನನಗೆ 2003 ವಿಷಯದಲ್ಲಿ ಲತಾಕರ ಮನೆಯಲ್ಲಿ ಭೇಟಿ ಮಾಡಿದ್ದೆ ನಾವು. ಆಗ ಮತ್ತೆ ಆಗ ಹೇಳಿದಾಗ 2003 ನಾನು ಸ್ಟಾರ್ಟ್ ಮಾಡಿದ ನನ್ನ ಶಾಲೆಯ ಒಂದು ಬಾಂಧವ್ಯ 18 ವರ್ಷಗಳಿಂದ ನಿರಂತರವಾಗಿ ನಡೀತಾ ಬಂದಿದೆ. ಅದಕ್ಕೆ ನಾನು ಯಾಕೆಂತ ಹೇಳಿದರೆ ಈ ಶಾಲೆಗೆ ಯಾವ ಚಿರಗಣೆ ಆಗಿದ್ದಾರೆ ಶಾಲೆಯ ಎಲ್ಲ ಟ್ರಸ್ಟ್ಗಳು ನನ್ನ ಆತ್ಮಮಿತ್ರರು, ಎಲ್ಲ ಟ್ರಸ್ಟ್ಗಳು. ಒಂದು ರವಿ ಮಂಜೇಶ್ವರ ಸಾಹೇಬ್ ನನ್ನ ಫ್ರೆಂಡೇ ದೂರದಲ್ಲಿದ್ದಾರೆ. ಆದರೂ ನಮ್ಮ ಡಾಕ್ಟರ್ ವಸಂತರನ್ನು ಬಿಟ್ಟು ನನಗೆ ಅಷ್ಟೊಂದು ಪರಿಚಯ ಇಲ್ಲ. ಅವರ ದಿನಕರ್ ಅವರ ಭಾವ ಆಗ ಅವರಷ್ಟು ನಾನು ಅಷ್ಟು ಭೇಟಿಯಾಗಿಲ್ಲ. ನಾನು ಉಳಿದ ಎಲ್ಲ ಟ್ರಸ್ಟ್ಗಳು ನನ್ನ ಭಾಳ ಆತ್ಮಮಿತ್ರರು ನನಗೊಂದು ಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ನನಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ನನಗೆ ಬೆಡು ತಟ್ಟಿ ಸಹಕಾರ ಮಾಡಿದ್ದಾರೆ. ಅಣ್ಣ ಅಂಚವಡ ಸಲಹೆ ಸೂಚನೆ ಕೊಟ್ಟು ಮಾಡಿಸಿದ್ದಾರೆ. ಅದೇ ಪ್ರಕಾರ ಇಲ್ಲಿ ಶಾಲೆ ಎಲ್ಲ ಒಂದು ಅಧ್ಯಾಪಕರಾಗಲಿ ಸುರೇಖ ಮೇಡಮ್ ಆಗಲಿ ಪ್ರಬಲಿ ಮೇಡಮ್ ಆಗಲಿ ಏನೋ ಬೇಕಿದ್ರು ಸರ್ ಹೀಗೆ ಸೇರಿ ಹೇಳಿ ನಮಗೆ ಕೊಡ್ತಿದ್ದಾರೆ. ನಮ್ಮ ಶಾಲಾ PT ಮಾಸ್ಟರ್ ಆಗಲಿ ಶಾಲೆ ಉಳಿದ ಸಿಬ್ಬಂದಿ ವರ್ಗಗಳಾಗಲಿ ನನಗೆ ಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಏನಾದರೂ ಇಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಅದು ಅವರ ಪೂರ್ಣ ಸಹಕಾರದಿಂದ ಮಾತ್ರ ಸಾಧ್ಯ. ಯಾಕಂತ ಹೇಳಿದ್ರೆ ಅದು ಒಬ್ಬ ಕೆಲಸ ಮಾಡಿ ಒಬ್ಬರಿಂದ ಯಾವುದು ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಪೂರಕವಾಗಿ ನನಗೆ ಸಹಕಾರ ಕೊಟ್ಟವರು ನಮ್ಮ ಶಾಲೆಯ ಟ್ರಸ್ಟಿಗಳು ಹಾಗೂ ನಮ್ಮ ಶಾಲೆ ಅಧ್ಯಾಪಕರು ಹಾಗೂ ಶಿಕ್ಷಕರು. ಪ್ರತಿಯೊಂದು ಕೆಲಸ ಮಾಡುವಾಗಲೂ ಏನಾದರೂ ನೀರಿಲ್ಲದಿದ್ದರೂ ಕೂಡ ಆ ಸಂದರ್ಭ 2005 ನಾನು ಕೆಲಸ ಮಾಡ್ತಿರುವಾಗ ಇಲ್ಲಿ ನೀರಿನ ಅಭಾವ ಇತ್ತು. ಚಂದ್ರಚೂಡ ಫೋನ್ ಮಾಡಿ ಅಲ್ಲಿ ಬಾವಿಗೆ ಒಂದು ಇದಾಗಿ ನೀರು ತರ ವ್ಯವಸ್ಥೆ ಮಾಡಿದ್ದಾರೆ. ಚಂದ್ರ ನೆನಪಿರ್ಬೋದು ಅಲ್ಲಿ ಒಂದು ಹತ್ತಿರ ಬಾವಿ ಇತ್ತು. ಆ ಟೈಮಲ್ಲಿ ಅವ್ರನ್ನ ಮಾತಾಡಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ನನಗೆ ಇವರು ಪಾಪ ಸದಾಶಿವ ಉಳ್ಳಾಲ್ ಆಮೇಲೆ ನಮ್ಮ ಮಾಧವಣ್ಣ ಈ ರಾಘವಣ್ಣ ಅದೆಲ್ಲ ಲಾರಿಯಲ್ಲಿ ನೀರು ತರಿಸಿ ಕೊಟ್ಟಿದ್ದಾರೆ. ಆತಂದ್ರೆ ನಮ್ಮ ಬಾವಿ ಬೋರಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಕೂಡ ನಾವು ಸಣ್ಣ 4 ರೂಮೇ ಮಾಡಿದ್ದು ನಾವು. ಒಂದು ಪ್ರತಿ ವರ್ಷ ನಾವು ಏಪ್ರಿಲ್ 10ಕ್ಕೆ ಕೆಲಸ ಪ್ರಾರಂಭ ಮಾಡೋದು. ಸಾಧಾರಣ ಮೇ 22ಕ್ಕೆ ಬಿಟ್ಟುಕೊಡೋದು. 4 ರೂಮಿನ ಒಂದು ಅವಧಿ 42 ದಿವಸ ಕೆಲಸ ನಮಗೆ 42 4 ರೂಮ್ ಮಾಡಿಕೊಟ್ಟಿದ್ದೇವೆ ನಾವು. ಅಂಥ ಒಂದು ಕಷ್ಟ ಪರಿಚಯ ಮಾಡಿದ್ದೇವೆ. ಆದರೆ ದೇವರದಲ್ಲಿ ಈಗ ಈ ಒಂದು ಶಾಲೆ 22 ವರ್ಷಗಳಿಂದ ಈಗ ನಮ್ಮ ದಿನಕರ್ ಉಳ್ಳಾಲ್ ಹೇಳಿದಾಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಹೆಸರುವಾಸಿಯಾಗಿದೆ. ಬಹುಶಃ ಇದು ಒಂದು ದೂರ ಇದ್ದ ಕಾರಣ ಔಟ್ಸ್ಕಟ್ ಇದ್ದ ಕಾರಣ ನಮ್ಗೆ ಅಷ್ಟೊಂದು ಒಂದು ಹಣಗಳಿಗೆ ಮಾಡಲಿಲ್ಲ. ಅದು ಹಣಗಳಿಗೆ ಉದ್ದೇಶ ನಿಮ್ಮಲ್ಲಿ ಇರಲಿಲ್ಲ. ಇದೇ ಸಿಟಿಯಲ್ಲಿ ಆದರೆ ಸಾಧಾರಣ ಒಂದು ಮಕ್ಕಳಿಗೆ 20,000 ಡೊನೇಷನ್ ಕೊಡ್ತಾರೆ. ಒಂದು 20-30 ಸಾವಿರ ರೂಪಾಯಿ ಫೀಸೇ ಕೊಡ್ತಾರೆ. ಹಾಗೆ ನಮ್ಮಲ್ಲಿ ಹಾಗೆಲ್ಲ ನಾವು ಬರುವಾಗ ನಾನು ಇಲ್ಲಿದ್ದು ಮಕ್ಕಳಿದ್ದದ್ದು 1,500 ರೂಪಾಯಿ ಇರ್ತದೆ ಅಷ್ಟೇ. ಅದನ್ನೇ ಕ್ರಮಣೆ ಮಾಡಿ 10 ಸಾವಿರ ಮಾಡಿದ್ದಾರೆ. 15 ಸಾವಿರದಲ್ಲಿ ಈಗಿನ ಕಾಲದಲ್ಲಿ ಇಂಥ ಫೆಸಿಲಿಟಿ ಕೊಟ್ಟು ಶಾಲೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಆದರೂ ಔಟ್ಸ್ಕಟ್ ಆ ಥರ ಮಾಡಿದ್ದೀರಿ. ಆ ಒಂದು ಸಣ್ಣ ಒಂದು ಮೊತ್ತದ ಕೊಟ್ಟು ಕೂಡ ನೀವು ಇಷ್ಟೊಂದು ವಿಜೃಂಭಣೆ ಇಷ್ಟೊಂದು ಶಾಲೆಯನ್ನು ಮಾಡಿದ್ರೆ ನಿಜವಾಗ ಸಾಗಣೆ. ಯಾಕಂತ ಹೇಳಿದ್ರೆ ಅಷ್ಟು ಇನ್ವೆಸ್ಟ್ ಮಾಡಲಿಕ್ಕೆ ನಮಗೆ ಬಿಲ್ಡಿಂಗ್ ಬಣ್ಣದಲ್ಲಿ ಬೇರೆ ನಮ್ಮ ಎಲ್ಲ ಶಾಲೆಯಲ್ಲಿ ಕೂಡ ಬಿಲ್ಡಿಂಗ್ ಬಡ್ಡಿಗೆ ಅಂತೇಳಿ ಒಂದು 10,000 20,000 1 ಲಕ್ಷ ಕೊಡ್ತಾರೆ. ಇಲ್ಲಿ ಬಿಲ್ಡಿಂಗ್ ಬಣ್ಣ ಎಷ್ಟೋ ಯಾರು ತಗೊಳ್ಳಿಲ್ಲ ನಾವು. ಆ ಸಣ್ಣ ಒಂದು ಮೊತ್ತದಲ್ಲಿ ಕೂಡ ಇಷ್ಟು 1,200 ಮಕ್ಕಳನ್ನು ಇಟ್ಟುಕೊಂಡು ಇಷ್ಟು ದೊಡ್ಡ ಒಂದು ಬಿಲ್ಡಿಂಗ್ ಕಟ್ಟುವುದು ಅಷ್ಟು ಸುಲಭ ವಿಷಯ ಅಲ್ಲ. ಲಕ್ಷ ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ಅಷ್ಟೇ ನಮಗೆ ಆದಾಯ ಬೇಕು. ಇಲ್ಲಿ ಔಟ್ಸ್ಕಟ್ ಆಗ್ತಾರೆ. ಇಲ್ಲಿ ಬರುವುದೆಲ್ಲ ಒಂದು ಬಿಲೋ ಬೌಂಡ್ರಿ ಲೈನ್ ಅವರು ಅಂಥವ್ರ ಮಕ್ಕಳು ಫೀಸೇ ಕಟ್ಟೆ ಕಷ್ಟ ಅಂತ ಮಕ್ಕಳನ್ನು ಮಾತ್ರ ಇಟ್ಕೊಂಡು ನೀವು ಪಾಪ ಇಷ್ಟೊಂದು ಟೀಚರ್ ಸ್ಟಾಫ್ ಇಟ್ಕೊಂಡು ಇದು ಸಿಸ್ಟಮ್ಯಾಟಿಕ್ ಆಗಿ ಕ್ರಮಬದ್ಧವಾಗಿ ಅದು ಕೂಡ ನಮ್ಮ ಎಜುಕೇಷನ್ ಕೂಡ ಟಾಪ್ ಲೆವೆಲ್ ಇದೆ. ನಮ್ಮ ಸ್ಪೋರ್ಟ್ಸಲ್ಲಿ ಕೂಡ ಸ್ಟೇಟ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡಿ ಬೇಕಾದಷ್ಟು ತಗೊಂಡಿದ್ದಾರೆ. ಅದಕ್ಕಾಗಿ ನನಗೊಂದು ಖುಷಿ ಅಂತ ಹೇಳಿದ್ರೆ ನಮ್ಮ ಭಗವತಿ ನಾವು ಭಗವತಿ ಆರಾಧಕರು. ಭಗವತಿ ಶಾಲೆ ಎಜುಕೇಷನ್ ಭಗವತಿ ಅಸಿಸ್ಟೆಂಟ್ ಮಾಡಿದ ಕಾರಣ ನನಗೊಂದು ನಾನು ಮನೆ ಅಂತ ಹೇಳ್ತೇನೆ. ನನಗೆ ಇದು ಕನ್ಸ್ಟ್ರಕ್ಷನ್ ಅಂತ ಬರಲಿಲ್ಲ. ನಾನು ನನ್ನ ಮನೆ ಕೆಲಸ ಮಾಡಿದಾಗೆ ನನ್ನ ಮನೆ ಬೇರೆ ಎಲ್ಲ ಈ ಶಾಲೆಗೆಲ್ಲ ಆ ಥರ ಮಾಡಿದೆ. ಯಾಕಂದರೆ ಭಗವತಿಯಿಂದ ಹೇಳಿದ್ರು ನಮಗೆ ಮೈ ಜುಮ್ಮಾಗೋದು. ಅದು ನಾನು ದೇವಸ್ಥಾನ ಮಾಡುವಾಗಲೇ ದೇವಸ್ಥಾನದಲ್ಲಿ ಸಾಧಾರಣ ಒಂದು 6-7 ಕೋಟಿ ಖರ್ಚು ಮಾಡಿ ಕೆಲಸ ಮಾಡಿದ್ದೇವೆ. ಅದು ಕೂಡ ನಾವು ಆ ದೇವಸ್ಥಾನದ ಕೆಲಸ ಅಂದರೆ ಸ್ವಾಮಿಗಳ ಸೌಕರ್ಯಗಳು ಆ ಥರ ಮಾಡಿ ಇದು ಈ ಶಾಲೆಗಳು ಅದೇ ಥರ ಮಾಡಿದ ಕಾರಣ ನಮಗೆ ಇವತ್ತು ಇಂಥ ಒಂದು ಉದ್ಘಾಟನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದು ಕೂಡ ಈ ಕ್ಲಿಷ್ಟಕರ ನೀವು ದಿನಕರ್ ಒಳ್ಳೆದಾಗೆ ಹೇಳಿದಾಗೆ ಈ ಕ್ಲಿಷ್ಟಕರ ಸನ್ನಿವೇಶದಲ್ಲಿ 2 ವರ್ಷದಿಂದ ಒಂದು ಕೊರೋನಾದಾಗಿ ಪ್ರತಿಯೊಬ್ಬರು ಯಾರ ಹತ್ರ ಒಂದು ಜೇಬಲ್ಲಿ 10 ರೂಪಾಯಿ ಇರುವುದಿಲ್ಲ ಅಂತ ಒಂದು ಕ್ಲಿಷ್ಟ ಸನ್ನಿವೇಶದಲ್ಲಿ ಕೂಡ ನಾವು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿಕೊಂಡು ಇದೊಂದು ಕಾರ್ಯಕ್ರಮ ಮಾಡಿದೆ ಅಂತ ಈಗ ನಿಜವಾಗಿ ಸಾಗಣೆ ಮಾಡಿ ಕೂರ್ತಿತ್ತು. ಆದರೂ ಮಾಡೋದಿದ್ರೆ ಜನರಿಗೆ ಗೊತ್ತಾಗೋದಿಲ್ಲ. ಇದು ಫೈರ್ ಸೇಫ್ಟಿ ಬೇಕೇ ಬೇಕು.
ಆ ಫೈರ್ ಸೇಫ್ಟಿ ಬೇಕು, ಅದು ಜನರೇಟ್ ಅಗತ್ಯ ಉಂಟು. ಜನರೇಟ್ ಇರುವಾಗ ಅದಕ್ಕೆ ಅದು ಬೆನಲ್ ರೂಮ್ ಬೇಕು ಅಂತ ಒಂದು 3 ಕೂಡ ಅತಿ ಅವಶ್ಯಕತೆ ವಸ್ತುಗಳನ್ನು ವಿಷಯಗಳನ್ನು ನಾವು ತಯಾರು ಮಾಡಿಕೊಂಡು ಇಂಥ ಒಂದು ಸಂದರ್ಭದಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ. ಅದಕ್ಕಾಗಿ ನಮ್ಮ ಶಾಲೆಯ ಎಲ್ಲ ಅಧ್ಯಕ್ಷರಾಗಿಬಿಟ್ಟು ಎಲ್ಲ ಟ್ರಸ್ಟ್ಗಳಿಗೂ ನಾನು ವಂದನೆ ಸಲ್ಲಿಸ್ತಾ ನನಗೆ ಸಹಕಾರ ಕೊಟ್ಟು ಎಲ್ಲರಿಗೂ ಧನ್ಯವಾದ ಕೊಡ್ತಾರೆ. ಇದು ಶಾಲೆಯಲ್ಲಿ ಮುಂದೆ ಕೂಡ ಇಡೀ ಭಾರತ ದೇಶದಲ್ಲಿ ಹೆಸರುಪಡಿಸಲಿ. ಆ ಭಗವತಿ ಎಂಬ ಶಾಲೆ ಭಗವತಿ ಇಡೀ ನಮ್ಮ ಜಗತ್ತಿಗೆ ಒಂದು ಮಾದರಿ ಆಗಲು ಹೇಳ್ತಾ ನನಗೆ ಅವಕಾಶ ಕೊಟ್ಟು ಸನ್ಮಾನ ಮಾಡಿದ ಎಲ್ಲರಿಗೆ ಒಂದು ಸಹ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಗವತಿ. ನಗುತ್ತಾ ಬಾಳುವುದು ಮಾನವ ಧರ್ಮ ಎಂಬಂತೆ ಸದಾ ನವಮುಖದ ಸೌಮ್ಯ ಮೂರ್ತಿಯಂತೆ ಈ ವೇದಿಕೆಯಲ್ಲಿ ಕಂಗೊಳಿಸುತ್ತಿರುವವರು ಅಖಿಲ ಭಾರತ ತೀಯಾ ಸಮಾಜದ ಅಧ್ಯಕ್ಷರು, ಭಗವತಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಾಜಿ ಸಂಚಾಲಕರು, ಮಾಜಿ ಕಾರ್ಯದರ್ಶಿಯವರು ಹಾಗೂ ಪ್ರಸ್ತುತ ಭಗವತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಆಗಿರುವ ಶ್ರೀ ಸದಾಶಿವ ಉಳ್ಳಾಲ್ರವರು. ಇವರು ನಮ್ಮನ್ನುದ್ದೇಶಿಸಿ ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಫೈರ್ ಸೇಫ್ಟಿ ಮತ್ತು ಜನರೇಟರನ್ನು ಮತ್ತು ಎಲೆಕ್ಟ್ರಿಕಲ್ ಪ್ಯಾನಲನ್ನು ಉದ್ಘಾಟನೆ ಮಾಡಿ ಸಂಸ್ಥೆಯ ಕಾರ್ಯದರ್ಶಿಯವರು ಈಗಾಗಲೇ ಹೇಳಿದಾಗೆ ಸುಮಾರು 20 ವರ್ಷಗಳ ಹಿಂದೆ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ನಡೆಸಬೇಕಾದ್ರೆ ಭಗವತಿ ಎಜುಕೇಷನ್ ಟ್ರಸ್ಟಿನ ಮುಖಾಂತರ ಈ ಕಾರ್ಯಕ್ರಮವನ್ನು ಹಾಕಿಕೊಂಡು ನಾವು ಇಲ್ಲಿಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ. ಮೊದಲಿಗೆ ಯಾವ ಕಷ್ಟದಲ್ಲಿ ಶಾಲೆ ಸ್ಥಾಪನೆ ಆಯಿತು, ನಂತರ ಹೇಗೆ ಬೆಳೆದು ಬಂತು ಅದರ ಎಲ್ಲ ವಿವರವನ್ನು ಈಗಾಗಲೇ ಶ್ರೀಯುತ ದಿನಕರುಳವರು ಹೇಳಿದ್ದಾರೆ. ಈ ಹಿಂದೆ ಕರ್ತವ್ಯ ನಿರ್ವಹಿಸಿದಂಥ ಅಧ್ಯಕ್ಷರುಗಳು ಕೂಡ ಸ್ಥಾಪಕ ಅಧ್ಯಕ್ಷರಾದ ದಿನಕರುಳವರು, ತದನಂತರ ಲತಾ ರವೀಂದ್ರರವರು, ಚಂದ್ರರಾಜ್ ಸುಳ್ಳಾಲ್ರವರು ಎಲ್ಲರ ನೇತೃತ್ವದಲ್ಲಿ ಕೂಡ ಪ್ರತಿಯೊಂದು ಹಂತದಲ್ಲಿ ಅಭಿವೃದ್ಧಿ ಆಗ್ತಾ ಬಂದಿದೆ. ಇದಕ್ಕೆಲ್ಲ ಮೂಲ ಕಾರಣ ಸಂಸ್ಥೆಯ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ರೋಹಿದಾಸ್ ಬಂಗೇರವರ ಪ್ರೇರಣೆ. ಅವರ ಪ್ರೇರಣೆಯಿಂದಾಗಿ ಇವತ್ತು ಗಣೇಶ್ ಕುಂಟಲ್ಪಾಡಿಯವರು ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಕೆಲಸಗಳನ್ನು ಮಾಡಿಕೊಂಡು ಒದಗಿಸಿಕೊಟ್ಟಿದ್ದಾರೆ. ಈ ಭಾಗದ ಜನರಿಗೆ ಬಹಳ ಸುಲಭದಲ್ಲಿ ಆಂಗ್ಲ ಮಾಧ್ಯಮ ವಿದ್ಯಾಭ್ಯಾಸವನ್ನು ಕೊಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಭಗವತಿ ಎಜುಕೇಷನ್ ಟ್ರಸ್ಟ್ ತೀಯಾ ಸಮಾಜದ ಬಾಂಧವರು ನಾವು ಸೇರಿಕೊಂಡೊಂದು ಈ ಟ್ರಸ್ಟನ್ನು ಮಾಡಿದ್ದೇವೆ. ಇದು ಟ್ರಸ್ಟಿನ ಮುಖಾಂತರ ನಮ್ಮ ಸಮಾಜದ ಬಾಂಧವರಿಗೆ ಮೊದಲ ವಿದ್ಯಾಭ್ಯಾಸದ ಆದ್ಯತೆ ಕೊಡಬೇಕು, ಜೊತೆಗೆ ಎಲ್ಲ ಸಮುದಾಯದಲ್ಲೂ ಕೂಡ ಈ ಶಾಲೆಯಲ್ಲಿ ಬಡವರಿಗೆ ಅವಕಾಶ ಸಿಗಬೇಕು ಎಂಬ ಆ ಧೋರಣೆಯನ್ನು ಇಟ್ಟುಕೊಂಡು ಈ ಪರಿಸರದಲ್ಲಿ ಇವತ್ತು ಆಂಗ್ಲ ಮಾಧ್ಯಮವನ್ನು ಶಾಲೆಯನ್ನು ನಡೆಸಿಕೊಂಡು ಬಂದಿರ್ತೇವೆ. ಈಗಾಗಲೇ ಹೇಳಿದಾಗೆ ಗಣೇಶ್ ಕುಂಟಲ್ಪಾಡಿಯವರು ಮಾತಾಡೋಕೆ ಹೇಳಿದರು, ಯಾವತ್ತು ನಾವು ಶಿಕ್ಷಕರ ಸಮಸ್ಯೆಗಳಿರಲಿ ಅಥವಾ ಯಾವುದೇ ಸಮಸ್ಯೆ ಇದ್ದರೆ ನಮ್ಮ ಟ್ರಸ್ಟ್ ಉತ್ತಮ ರೀತಿಯಲ್ಲಿ ಪರಸ್ಪರ ಸ್ಪಂದಿಸಿ ಮಕ್ಕಳ ಹೆತ್ತವರು ಕೂಡ ನಮಗೆ ಸ್ಪಂದನೆ ಮಾಡಿದ್ರಿಂದ ಇಷ್ಟು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಶಾಲೆಗೆ ಹೆಸರು ಬರಲಿಕ್ಕೆ ಕಾರಣ ಆಗಿದೆ. ಆ ಜೊತೆಯಲ್ಲಿ ಇಲಾಖೆಗಳಲ್ಲಿ ಕೂಡ ಭಗವತಿ ಶಾಲೆಯ ಹೆಸರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹೆಸರು ಉಳಿಯುವಂತೆ ಶಾಶ್ವತವಾಗಿ ಉಳಿಯುವಂತೆ ತೋರಿಸಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಈಗಾಗಲೇ ಪ್ರಸ್ತುತ ವರ್ಷದಲ್ಲಿ ಕರ್ನಾಟಕ ಸರ್ಕಾರವು ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ಹಾಕಿಕೊಟ್ಟಂಥ ಕಾರ್ಯಕ್ರಮ ಯಾವುದಿದೆ ಅದನ್ನು ಮೆಚ್ಚಿಕೊಂಡು ಇವತ್ತು ಈ ಭಾಗದಲ್ಲಿ ಕೂಡ SSLC ವಿದ್ಯಾಭ್ಯಾಸ ಪರೀಕ್ಷೆ ಬರೆಯುವವರಿಗೆ SSLC ಎಕ್ಸಾಮಿನೇಷನ್ ಸೆಂಟರ್ ಆಗಬೇಕೆಂಬ ಧೋರಣೆ ನೀಟ್ಟು ಇವತ್ತು ನಮ್ಮ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಒಪ್ಪಿಕೊಂಡು ಸರ್ಕಾರ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ SSLC ಈ ಸಲದ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಹೊಸದಾಗಿ ಕೇಂದ್ರವನ್ನು ಸ್ಥಾಪನೆ ಮಾಡುವಂಥ ಅವಕಾಶ ಕೂಡ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾವು ಈಗಾಗಲೇ ಹೇಳಿದಾಗೆ ಪ್ರಥಮದ PUC ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಆಡಳಿತ ಮಂಡಳಿ ಈಗಾಗಲೇ ಕೈಗೊಂಡಿದೆ. ಅದಕ್ಕೆ ಬೇಕಾದಂಥ ಕೆಲಸಗಳು ಕೂಡ ನಡೀತಾ ಇದೆ. ಈ ದಿಸೆಯಲ್ಲಿ ಫೈರ್ ಸೇಫ್ಟಿಯ ಮೂಲಕ ಅಥವಾ ಇನ್ನಿತರ ಎಲೆಕ್ಟ್ರಿಕಲ್ ಪ್ಯಾನಲ್ ಆಗಲಿ ಅಥವಾ ಜನರೇಟರ್ ಆಗಲಿ ಯಾವುದೇ ಸಮಸ್ಯೆಗಳು ಬರಬಾರದು ಎಂಬ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗಿದೆ. ಆದರೂ ಭಾರತೀಯ ತೀಯಾ ಸಮಾಜದ ಅಧ್ಯಕ್ಷರ ನೆಲೆಯಲ್ಲಿ ನನ್ನದು ಇನ್ನೊಂದು ಬೇಡಿಕೆ ಇದೆ. ನಮ್ಮ ಎಲ್ಲ ಟ್ರಸ್ಟಿಗಳ ಕೋರಿಕೆ ಇವತ್ತು ನಮ್ಮ ಈ ಸಭೆಯಲ್ಲಿ ಸನ್ಮಾನ್ಯ ಗಣೇಶ್ ಕುಂಟಲ್ಪಾಡಿಯವರು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ. ಅವರಲ್ಲಿ ನನ್ನದೊಂದು ಬೇಡಿಕೆ, ನಮ್ಗೆ ಗೊತ್ತಿದ್ದಾಗೆ ಭಾರತೀಯ ತೀಯಾ ಸಮಾಜದ ಫೌಂಡರ್ ಅಧ್ಯಕ್ಷರಾದಂಥ ಸನ್ಮಾನ್ಯ ನಾನೂ ಸೇಠ್ರವರ ಹೆಸರಿನಲ್ಲಿ ಅವರ ಸ್ಮಾರಕವಾಗಿ NK ಮೆಮೋರಿಯಲ್ ಟ್ರಸ್ಟ್ ಅಂತ ಸ್ಥಾಪನೆಗೊಂಡು ಆ ಟ್ರಸ್ಟಲ್ಲಿ ನಾವು ಈಗಾಗಲೇ ಕೆಲವು ವರ್ಷಗಳ ಹಿಂದೆ ಪಡೆದುಕೊಂಡಂಥ 11 ಎಕರೆ ಸ್ಥಳ ಮುಡಿಪಲ್ಲಿ ಇದೆ. ಆ ಸ್ಥಳ ಬೇಡವಾದ ರೀತಿಯಲ್ಲಿ ವರ್ತನೆ ಆಗ್ತಾಯಿದೆ. ಯಾರ್ಯಾರು ಎನ್ಕ್ರೋಚ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಇದು ಇನ್ನೊಬ್ಬರ ಕೈಗೆ ಹೋಗಬಾರ್ದು, ಇದು ತೀಯಾ ಸಮಾಜದ ಕೈಲಿ ಇರಬೇಕು. ಆ
ಅದಕ್ಕೆ ಪ್ರೇರಣೆಯಾಗಿ ನೀವು ಬೆನ್ನೆಲುಬಾಗಿ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾಗಿದ್ದೀರಿ. ನೀವು ಅದರ ಬೆನ್ನೆಲುಬಾಗಿ ನಿಂತುಕೊಂಡು ಸನ್ಮಾನ್ಯ ರೋದೇಶ್ ಬಂಗರ್ರವರ ಮನವರಿಕೆ ಮಾಡಿಕೊಂಡು ಅದನ್ನು ಈ ಟ್ರಸ್ಟ್ಗೆ ಮರ್ಜ್ ಮಾಡುವಂಥ ವ್ಯವಸ್ಥೆ ಮಾಡಿ, ಸಾಧ್ಯ ಇಲ್ಲ ಅಂತ ಆದರೆ ಅಟ್ಲೀಸ್ಟ್ 50% ಸ್ಥಳವನ್ನಾದರೂ ಈ ಟ್ರಸ್ಟಿಗೆ ಕೊಡಿಸಿ, ಆ ಟ್ರಸ್ಟ್ ಮುಖಾಂತರ ಭಗವತಿ ಎಜುಕೇಷನ್ ಟ್ರಸ್ಟ್ ಮುಖಾಂತರ ಅಲ್ಲಿ ವಿದ್ಯಾಸಂಸ್ಥೆ ಸ್ಥಾಪನೆ ಆಗಲಿ, ಟಿಆರ್ ಸಮಾಜದ ಒಂದು ವಿದ್ಯಾಸಂಸ್ಥೆ ದೊಡ್ಡದಾದ ಬೃಹತ್ ರೀತಿಯಲ್ಲಿ ನಡೆಯಲಿ ಅಂತ ಅದಕ್ಕೆ ನಿಮ್ಮನ್ನು ಕೋರಿಕೊಂಡು ನೀವು ಇದರ ಬಗ್ಗೆ ಮುತುವರ್ಜಿ ವಹಿಸಬೇಕು. ನೀವು ಖಂಡಿತವಾಗಿ ವಹಿಸ್ತೀರೆಂಬ ಭರವಸೆ ನಮ್ಮ ಎಲ್ಲ ಟ್ರಸ್ಟ್ಗಳಿಗಿದೆ. ನೀವು ಕಡ್ಡಾಯವಾಗಿ ರೋಹಿದಾಸ್ ಬಂಗೇರವರು ಮುಂದಿನ ದಿನಗಳಲ್ಲಿ ಅವರನ್ನ ಅಪ್ರೋಚ್ ಹಾಕಿಕೊಂಡು ಅದರ ಯಾರು ಟ್ರಸ್ಟ್ಗಳಿದ್ರು ಕೂಡ ರೋಹಿದಾಸ್ ಬಂಗೇರವರು ಮತ್ತು ನೀವು ಹೇಳಿದ ಮಾತು ಫೈನಲ್ ಆಗ್ತದೆ. ನೀವು ಸಂಪೂರ್ಣ ಮನಸ್ಸು ಕೊಟ್ಟು ಯಾವುದೇ ಒಂದು ಇದನ್ನು ಇಟ್ಕೊಳ್ಳದೆ, ಯಾವುದೇ ಸಮಸ್ಯೆಗಳನ್ನು ನೋಡಿಕೊಳ್ಳದೆ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂಥ ಟಿಆರ್ ಸಮಾಜದವರು ಸೇರಿಕೊಂಡು ಮಾಡಿದಂಥ ಭಗವತಿ ಎಜುಕೇಷನ್ ಟ್ರಸ್ಟ್ ಒಳ್ಳೆಯ ಕೆಲಸ ಮಾಡ್ತಿದೆ. ಆ ಟ್ರಸ್ಟ್ಗೆ NK ಮೆಮೋರಿಯಲ್ ಅವರು ನಾರಾಯಣ ಕತ್ತಪ್ಪರವರ ಭಾರತೀಯ ಟಿಆರ್ ಸಮಾಜದ ಅಧ್ಯಕ್ಷರ ಕನಸು ಕೂಡ ಅದಾಗಿತ್ತು. ಈ ಭಾಗದಲ್ಲಿ ಒಂದು ITI ಮಾಡಬೇಕು ಅಥವಾ ಪಾಲಿಟೆಕ್ನಿಕ್ ಮಾಡಬೇಕು, ವಿದ್ಯಾಸಂಸ್ಥೆ ಮಾಡಬೇಕಂತ ಅವರು ಕನಸ್ಕೊಂಡು ಅವರ ನೆನಪಲ್ಲಿ ತಗೊಂಡಂಥ ಸ್ಥಳವನ್ನು ಬೇರೆ ಯಾರ ಕೈಗೆ ಹೋಗದಂತೆ ಮಾಡಿಕೊಂಡು ಭಗವತಿ ಎಜುಕೇಷನ್ ಟ್ರಸ್ಟ್ಗೆ ಬರುವಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕು. ಮುಂದಿನ ದಿನಗಳಲ್ಲಿ ಮಾಡಿ ಕೊಡಬೇಕು ಅಂತ ನಮಗೆ ಖಂಡಿತವಾಗಿ ನಿಮ್ಮ ಬಗ್ಗೆ ಭರವಸೆ ಇದೆ. ನೀವು ಮಾಡ್ತೀರೆಂಬ ಭರವಸೆಯೊಂದಿಗೆ ಮತ್ತೊಮ್ಮೆ ಟ್ರಸ್ಟ್ ಎಲ್ಲ ಟ್ರಸ್ಟಿಗಳ ಪರವಾಗಿ ತಮ್ಮಲ್ಲಿ ಕೇಳಿಕೊಂಡು ನನ್ನ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಟ್ರಸ್ಟಿಗಳಿಗೆ ವಂದಿಸಿ, ಮುಂದೆ ಒಂದು ದಿನ ಭಗವತಿ ಎಜುಕೇಷನ್ ಟ್ರಸ್ಟ್ನ ವಿದ್ಯಾಸಂಸ್ಥೆಗಳು ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಎಂಬ ಭಾವನೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತಾಗಲಿ, ಟಿಆರ್ ಸಮಾಜ ಕೂಡ ಇಲ್ಲಿ ಇದೆ ಅಂತ ಗುರುತಿಸುವಂತ ಕಾರ್ಯ ಆಗಲಿ ಅಂತ ಮಗದೊಮ್ಮೆ ಗಣೇಶ್ ಕೊಟ್ಟಪ್ಪಾಡಿಯವರ ಹತ್ರ ಕೇಳಿಕೊಂಡು ರೋಹಿದಾಸ್ ಬಂಗೇರವರ ಮನಸ್ಸು ಕೂಡ ಇದಕ್ಕೆ ಪರಿವರ್ತನೆಗೊಂಡು ಈ ಸಮಾಜಕ್ಕೆ ಅದರ ಟ್ರಸ್ಟಿ ಇದನ್ನು ಭಗವತಿ ಎಜುಕೇಷನ್ ಟ್ರಸ್ಟಿಗೆ ಕೊಡುವಂತೆ ಅದರ ಮುಖಾಂತರ ವಿದ್ಯಾಸಂಸ್ಥೆಗಳು ಬೆಳಗಲಿ ಅಂತ ನಿಮ್ಮ ಹಾರೈಕೆ, ನಿಮ್ಮ ಸಹಕಾರ ನಮಗೆ ಬೇಕು ಅಂತ ಕೋರಿಕೊಂಡು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಲವಾರು ತಿಂಗಳಿಂದ ಕೊರೋನಾ ಮಹಾಮಾರಿಯಿಂದ ನಾವೆಲ್ಲ ಮನೆಯಲ್ಲೇ ಇದ್ದುಕೊಂಡು ಒಬ್ಬರ ಮುಖ ಒಬ್ಬ ನೋಡಿಕೊಳ್ಳದೆ ಇರುವಂತಹ ಸ್ಥಿತಿಯಲ್ಲಿರುವಾಗ ಉಳ್ಳಾಳ ಭಗವತಿ ಎಜುಕೇಷನ್ ಟ್ರಸ್ಟ್ ಸಂಸ್ಥೆ ಈಗ ಇನ್ನೊಮ್ಮೆ ಮೈ ಕೊಳವಿ ಎದ್ದೇಳು ನಿಂತುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಇವತ್ತು ಈ ಶಾಲೆಗೆ ಅವಶ್ಯಕ ಇರುವ ಹಲವಾರು ಅವಶ್ಯಕತೆಯನ್ನು ಇವತ್ತು ಉದ್ಘಾಟನೆ ಆಗಿದೆ. ಉದ್ಘಾಟನೆಯಲ್ಲಿ ನಮ್ಮ ಅಧ್ಯಕ್ಷರು ಎಲ್ಲ ಟ್ರಸ್ಟಿಗಳು ಎಲ್ಲ ಹೆಸರು ಹೇಳ್ಕೊಂಡು ಹೋದರೆ ತುಂಬ ಸಮಯ, ಈಗಾಗಲೇ ಬಹಳಷ್ಟು ಸಮಯ. ಪ್ರಸ್ತಾವನೆಯಲ್ಲಿ ಕೆಲವು ವಿಷಯಗಳನ್ನು ನಮ್ಮ ಈಗಿನ ಕಾರ್ಯದರ್ಶಿಯವರು ಬಿಟ್ಟು ಹೋಗಿದೆ. ಅದನ್ನು ನಾನು ನೆನಪಿಸುವುದು ನನ್ನ ಧರ್ಮ. ಯಾವುದೇ ಒಂದು ವಿಷಯದಲ್ಲಿ ಅದರ ಹಿಂದ್ಗಡೆ ಯಾರ ಶಕ್ತಿ ಇದೆ, ಯಾರ ಬೆಂಬಲ ಇದೆ, ಅದನ್ನು ನಾವು ನೆನಪಿಸಿಕೊಳ್ಳುವುದು ನಮ್ಮ ಧರ್ಮ. ಈ ಶಾಲೆ ಸ್ಥಾಪನೆ ಆಗಿ ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು 21 ವರ್ಷ ಕಳೆಯಿತು, 22 ವರ್ಷ. ಈಗಾಗಲೇ ನಮ್ಮ ದಿನಕರ್ ಉಳ್ಳಾಲ್ರವರು ಹೇಳಿದರು, 21 ವರ್ಷಗಳ ಹಿಂದೆ ಇಲ್ಲೊಂದು ಯುವಕ ಮಂಡಳ ಇತ್ತು ಅಂತ, 100ಕ್ಕೆ 100 ಸತ್ಯ. ಆ ಯುವಕ ಮಂಡಳ ಅದರಲ್ಲಿ ಒಬ್ಬ ಸದಸ್ಯರಾಗಿ ನಮ್ಮ ಈಗಿನ ಉಪಾಧ್ಯಕ್ಷರು ರಾಘವ ಉಚ್ಚಿಲ್ ಅವರಿದ್ದರು. ಅದರಲ್ಲಿ ಒಂದು 16 ಯುವಕರು ಇದ್ದರು. ಆ ಯುವಕರೆಲ್ಲ ಸೇರಿಕೊಂಡು ಆ ಒಂದು ಯುವಕ ಸಂಘದಲ್ಲಿ ಒಂದು ಸೊಸೈಟಿಯನ್ನು ಮಾಡಬೇಕೆನ್ನುವಂತಹ ನೆಲೆಯಲ್ಲಿ ಮಾತಾಡ್ಕೊಂಡಿದ್ರು. ಆಗ ನಮ್ಮ ರಾಘವ್ ಉಚ್ಚಿಲ್ರವರಿಗೆ ಹೊಳೆದದ್ದು ಟಿಆರ್ ಸಮಾಜಕ್ಕೆ ಒಂದು ಶಿಕ್ಷಣ ಸಂಸ್ಥೆಯ ಅವಕಾಶ ಇದೆ, ಅದಕ್ಕೆ ಅದನ್ನು ಯಾಕೆ ನಾವೊಂದು ಶಾಲೆಯಾಗಿ ಪರಿವರ್ತನೆ ಮಾಡಬಾರ್ದು ಎನ್ನುವ ನೆಲೆಯಲ್ಲಿ ಅವರು ಆಲೋಚನೆ ಮಾಡಿದಾಗ ಮೊದಲು ಬಂದದ್ದು ನನ್ನ ತಂದೆಯ ಹತ್ರ. ನನ್ನ ತಂದೆಗೆ ಮತ್ತು ಅವರಿಗೆ ಬಹಳ, ನನ್ನ ತಂದೆಯ ಶಿಷ್ಯ ಅವರು, ಬಹಳ ಅನ್ಯೋನ್ಯ ಇತ್ತು. ಅವರು ಹೇಳಿದರು, ನಮ್ಮ ಉಳ್ಳಾಳ ಭಗವತಿ ದೇವಸ್ಥಾನದ ಅಂಡರ್ನಲ್ಲಿ ನಾವಿಲ್ಲೊಂದು ಶಾಲೆಯನ್ನು ನಿರ್ಮಿಸುವ. ತಂದೆಯವರು ನನಗೆ ಕರೆದು ಹೇಳಿದರು. ನಾನು ಅದಕ್ಕೆ ಆಯ್ತು ಅಂತ ಹೇಳಿದೆ. ಆನಂತರ ದಿನಕರ್ ಅವರ ತಂದೆಯಾದಂತಹ ಚನ್ನಪ್ಪಣ್ಣನವರ ಹತ್ರ ಹೋದರು. ಚನ್ನಪ್ಪಣ್ಣನವರು ಕೂಡ ದಿನಕರ್ ಅವರ ಹತ್ರ ಹೇಳಿದರು. ನಾವೆಲ್ಲ ಸೇರಿ ನಂತರ ಸದಾಶಿವಳ್ಳವರ ಹತ್ರ ಹೋದೆವು.
ಆನಂತರ ನಾವೆಲ್ಲ ಕಾರ್ಯಮಗ್ನರಾಗಿ ಒಂದು 2 ರೂಮನ್ನು ಮಾಡಿಕೊಂಡು ದಿನಕರ್ ಹೇಳಿದಂತೆ 5 ಮಕ್ಕಳನ್ನು ಫಸ್ಟಿಗೆ ಸೇರಿಸ್ಕೊಂಡು ಇಲ್ಲಿ ಶಾಲೆಯನ್ನು ಸ್ಥಾಪನೆ ಮಾಡಿದರು. ಆ ಕಾಲದಲ್ಲಿ ಹಣಕ್ಕೆ ಬಹಳ ಅಡಚಣೆ ಇತ್ತು. ನಮಗೆ ಬಲವಾಗಿ ಇದ್ದದ್ದು ಆ ಟೈಮ್ನಲ್ಲಿ ನಮ್ಮ ಆಗಿನ ಟ್ರಸ್ಟಿಯವರು ಹೇಮಕ್ಕ, ಅವರು ಗಂಡ ಹೆಂಡಂದಿರು ದುಬೈಯಲ್ಲಿದ್ದರು. ನಾವು ಅವರನ್ನೇ ಫೋನ್ನಲ್ಲಿ ಕೇಳಿಕೊಂಡಾಗ ಆಗಿನ ಕಾಲದಲ್ಲಿ 1,25,000 ರೂಪಾಯಿಯನ್ನು ಅಲ್ಲಿ ಕಲೆಕ್ಟ್ ಮಾಡಿ ನಮಗೆ ಕಳಿಸಿದ್ರು. ಆಗ ನಮಗೆ ಸ್ವಲ್ಪ ಬಲ ಬಂತು. ಆನಂತರ ನಾವೆಲ್ಲ ನಾನು, ದಿನಕರ್, ಸದಾಶಿವಲಾಲೆ, ರಾಘವಣ್ಣನವರು ಅವರೆಲ್ಲ ಒಂದ್ಸಲ ನಮ್ಮ ಗೌರವ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ಬೊಂಬಾಯಿಗೆ ಈ ಶಾಲೆಗೆ ಬೇಕಾಗಿ ಕಲೆಕ್ಷನ್ಗೆ ಹೋಗಿದ್ದೆವು. ಅಲ್ಲಿ ಒಂದು 10 ಲಕ್ಷದಷ್ಟು ಕಲೆಕ್ಷನ್ ಆಯಿತು. ನಾವು ಆ 10 ಲಕ್ಷವನ್ನು ಕಲೆಕ್ಷನ್ ಅಂದರೆ ನಮ್ಮ ಕೈಯಿಂದಲೇ ನಾವು ಖರ್ಚು ಮಾಡಿಕೊಂಡು ಹೋದ್ದು. ಅಂದರೆ ನಾವು ಕೂಡ ಆಗೋಷ್ಟು ಬಲಾಢ್ಯ ಆಗಿ ಇರಲಿಲ್ಲ. ನಮ್ಮ ಕಿಸೆಯಿಂದಲೇ ನಾವು ಖರ್ಚು ಮಾಡ್ತೇವೆ. ನಾವೊಂದು ಹೋಟೆಲಲ್ಲಿ ರೂಮ್ ಮಾಡಿದ್ದೆವು. ನಾನು ಅದನ್ನು ಹೇಳಬೇಕಾಗಿದೆ. ಯಾಕೆಂದರೆ ನಾವು ಈಗ ಶಾಲೆ ನಮ್ಮ ದಿನಕರ ಹೇಳಿದ್ರು ಈಗ 40 ಕೋಟಿ ಇದೆ. ಆದರೆ ನಾವು ನಡೆದು ಬಂದಂಥ ದಾರಿಯನ್ನು ನೆನಪಿಸ್ಕೊಳ್ಳದಿದ್ದರೆ ನಮ್ಮ ಟೀಚರ್ಸ್ ಅವರಿಗೆ ಸ್ವಲ್ಪ ಗೊತ್ತಾಗಬೇಕು. ನಾವೊಂದು ಹೋಟೆಲ್ನಲ್ಲಿ ರೂಮ್ ಮಾಡಿದ್ದೆವು, ಭಾರಿ ಚಿಕ್ಕ ಹೋಟೆಲ್. ದಿನಕರ್ ಅವರು ರಾತ್ರಿ ಸಡನ್ ಆಗಿ ಎದ್ದು ಹೇಳಿದ್ರೆ ಮಲ್ಲ ಪೆರುಕುಡೆ ಉಂಟು ಅಂತ ನೋಡುವಾಗ ಪೆರುಕುಡೆಯವರಾಗಿ ಅದು ತಿಂತಿತ್ತು. ಅಲ್ಲಿ ತನಕ ನಮ್ಮ ವ್ಯವಸ್ಥೆ. ನಾನು ಯಾಕೆ ಹೇಳ್ತೇನೆ ಅಂದರೆ ನಾವೆಲ್ಲ ನೋಡುವಾಗ ನಿಮಗೇನೋ ಕಾಣ್ತದೆ. ಅಲ್ಲ, ನಾವು ಕೂಡ ಎಷ್ಟು ಕಷ್ಟಪಟ್ಟು ಈ ಶಾಲೆಯನ್ನು ನಡೆಸ್ಕೊಂಡು ಬಂದಿದ್ದೇವೆ ಎನ್ನುವುದಕ್ಕೆ ಇದು ದೃಷ್ಟಾಂತವನ್ನು ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ. ಆನಂತರ ನಮಗೆ ಸಿಕ್ಕಿದ್ದು ನಮ್ಮ ರೋಹಿದಾಸ್ ಪಂಗೇರವರು, ನಮ್ಮ ಶಾಲೆಯ ಕಲ್ಪವೃಕ್ಷ ಅಂತ ಹೇಳ್ಬೋದು. ಅವರ ವ್ಯಕ್ತಿ ಅಲ್ಲ, ಈ ಶಾಲೆಯ ಶಕ್ತಿ. ಅವರು ಇಲ್ಲದಿದ್ದರೆ ಈ ಶಾಲೆ 100ಕ್ಕೆ 100 ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ. ಹಲವಾರು ಡೋನರ್ಸ್ಗಳನ್ನು ತಂದು ಈ ಶಾಲೆಗೆ ಡೊನೇಟ್ ಮಾಡಿದ್ದಾರೆ. ಅವರನ್ನು 100ಕ್ಕೆ 100 ನೆನಪಿಸ್ಕೊಳ್ಬೇಕು. ಯಾಕೆಂದರೆ ಅವರು ಇವತ್ತು ಈಗ ಕೊರೋನಾದ ಇದರಲ್ಲಿ ಬರಲಿಕ್ಕೆ ಅಸಾಧ್ಯ. ಇಲ್ಲದಿದ್ದರೆ ಯಾವ ಕಾರ್ಯಕ್ರಮ ಇದ್ರೂ ಬಾಂಬೆಯಿಂದ ಅಷ್ಟು ಖರ್ಚು ಮಾಡಿಕೊಂಡು ಇಲ್ಲಿ ಬರ್ತಾರೆ. ಅವರನ್ನು 100ಕ್ಕೆ ನಾವು ನೆನಪಿಸ್ಕೊಳ್ಬೇಕು. ಈಗ ಭಗವತಿ ಎಜುಕೇಶನ್ ದೊಡ್ಡ ಹೆಸರನ್ನು ಮಾಡಿದೆ, ಒಳ್ಳೆ ರೀತಿಯಲ್ಲಿ ನಡೆಯುತ್ತಾ ಇದೆ ಅಂತ ಹೇಳ್ಬೋದು. ಆದರೂ ನಾವು ನಡ್ಕೊಂಡು ಬಂದ ದಾರಿಯನ್ನು ನೆನಪಿಸ್ಕೊಳ್ಳೋದು 100ಕ್ಕೆ 100 ನೆನಪಿಸ್ಕೊಳ್ಬೇಕು. ಮೂರನೇದು, ಈ ಶಾಲೆಗೆ ಶಕ್ತಿ ಏನಂದರೆ ಟೀಚರ್ಸ್ನವರು. ಅದರಲ್ಲಿ ನಮ್ಮ ಸುರೇಖಾ ಟೀಚರ್. ನಾವು ಯಾವಾಗ ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ನೆರಳಾಗಿ ಈ ಶಾಲೆಯನ್ನು ಬಹಳ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ 100ಕ್ಕೆ 100 ನಾವು ಹೃದಯಪೂರ್ವಕವಾದಂತಹ ನಮನಗಳನ್ನು, ಥ್ಯಾಂಕ್ಸ್ಗಳನ್ನು ಹೇಳಬೇಕು. ಆನಂತರ ನಮ್ಮ ಇನ್ನೊಬ್ಬರು ಗುಣವತಿ ಮೇಡಮ್, ಎಲ್ಲಿದ್ದಾರೆ ಬರಲಿಲ್ಲ. ಗುಣವತಿ ಮೇಡಮ್ ನಮ್ಮ ಟ್ರಸ್ಟಿಯವರ ಮಿಸ್ಸಸ್ ಧರ್ಮಪತ್ನಿ. ಅವರು ಮತ್ತು ಇವರು ನಮ್ಮ ಆ ದಿವಸದಿಂದ ಈ ದಿವಸ ತನಕ ನಮ್ಮ ನೆರಳಾಗಿದ್ದವರು. ಅವರನ್ನು 100ಕ್ಕೆ 100 ನೆನಪಿಸ್ಕೊಳ್ಬೇಕು. ಯಾಕಂದರೆ ಈಗ ನೀವೆಲ್ಲ ಹೇಳ್ಬೋದು, ಏನು ನಾವು ಮಾಡಲಿಲ್ವ, 100ಕ್ಕೆ 100 ನೀವು ಕೆಲಸ ಮಾಡಿದ್ರಿ. ನಾನು ಯಾವಾಗಲೂ ಟೀಚರ್ ಹತ್ರ ಹೇಳೋದು, ಶಾಲೆ ಇಷ್ಟು ಎತ್ತರಕ್ಕೆ ಬೆಳೆದಿದ್ದರೆ ಅದು ನಮ್ಮಿಂದ ಅಲ್ಲ, ನಿಮ್ಮಿಂದ. ನಾವೇನೋ ಎಲ್ಲಿಂದಲೋ ಅಲ್ಲಿಂದಲೋ ದುಡ್ಡು ತಂದು ಹಾಕಿರ್ಬೋದು. ದುಡ್ಡು ತಂದು ಹಾಕಿದ ಕೂಡಲೇ ಶಾಲೆ ಅಂತ ಆಗಲ್ಲ. ಶಾಲೆ ಅಂತ ಆಗಬೇಕಾದ್ರೆ ಆ ಶಿಕ್ಷಣ ವ್ಯವಸ್ಥೆ ಅದು 100ಕ್ಕೆ 100 ಸರಿ ಇದ್ದರೆ ಮಾತ್ರ ಶಾಲೆ ಅಂತ ಆಗುವುದು. ಆ ಶಿಕ್ಷಣ ವ್ಯವಸ್ಥೆ ನಮ್ಮ ಈ ಭಾಗದಲ್ಲಿ ನನ್ನ ಲೆಕ್ಕದಲ್ಲಿ ಭಗವತಿ ಎಜುಕೇಶನ್ ಈಗ ಉತ್ತಮ ಮಟ್ಟದಲ್ಲಿ ಇದೆ. ಅದನ್ನು ಉಳಿಸಿಕೊಂಡು ಹೋಗುವಂತಹ ಕರ್ತವ್ಯ ಟ್ರಸ್ಟಿಗಳದು ಮತ್ತು ಟೀಚರ್ಸ್ನವರು. ಇನ್ನೊಮ್ಮೆ ಹೇಳಬೇಕಾದ್ರೆ ಕೊರೋನಾ ಟೈಮಲ್ಲಿ ಸಂಬಳ ಇಲ್ಲದೆ 100ಕ್ಕೆ 100 ಇಲ್ಲಿ ಬಂದು ಆ ಶಾಲೆಯನ್ನು ಅವರ ಮನೆಯ ಹಾಗೆ ನೋಡ್ಕೊಂಡಿದ್ದೀರಾ.
ಅದಕ್ಕೂ ನಿಮಗೆ ಅನಂತ ಧನ್ಯವಾದ. ಅದಲ್ಲದೆ ನಾವೆಲ್ಲ ನಂಬಿಕೊಂಡು ಬಂದಂತಹ ಮಹಾಮಾತೆ ಭಗವತಿಯು 100ಕ್ಕೆ 100 ನಿಮಗೆ ಸಕಲ ಸೌಭಾಗ್ಯ ಸಂಪತ್ತನ್ನು ಕೊಟ್ಟು ಕರುಣಿಸಲಿ. ಇನ್ನಷ್ಟು ವಿದ್ಯಾರ್ಥಿಗಳನ್ನು ಅಷ್ಟೊಂದು ಮೇಲಕ್ಕೆ ಏರಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮಗೆ ದೊರೆಯಲೆಂದು ಹೇಳ್ಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ. ಸದಾ ಕ್ರಿಯಾಶೀಲರಾಗಿರಿ. ನಿಮ್ಮ ಜವಾಬ್ದಾರಿಗಳನ್ನು ನೀವೇ ಹೊತ್ತುಕೊಳ್ಳಿರಿ. ನಿಮ್ಮ ಕನಸುಗಳಿಗಾಗಿ ಕೆಲಸ ಮಾಡಿರಿ ಎಂಬುದು ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಧ್ಯೇಯ ವಾಕ್ಯ. ಆ ಪದಗಳಲ್ಲಿನ ಅರ್ಥಕ್ಕೆ ಸರಿಸಮಾನರಾಗಿ ನಡೆದುಕೊಳ್ಳುತ್ತಿರುವವರು ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಮಾಜಿ ಸ್ಥಾಪಕ ಟ್ರಸ್ಟಿಯೂ ಆದಂತಹ ಶ್ರೀಮತಿ ಹೇಮಾವತಿ ಭಾಸ್ಕರ್ ಅವರು. ಇವರು ನಮ್ಮನ್ನುದ್ದೇಶಿಸಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಾನು ಹೇಳುವುದಂದ್ರೆ, ಈ ಶಾಲೆಯ 21 ವರ್ಷ ಆಯ್ತು ಅಂತ ಹೇಳಿದ್ರು. ಎಷ್ಟು ಡೆವಲಪ್ ಆಗಿದೆ ಅಂತ ಎಲ್ಲ ಇವರು ಟ್ರಸ್ಟಿಯವರು ನಮಗೆ ಹೇಳಿದರು. ಈ ಟ್ರಸ್ಟಿಯವರು ನಮಗೆ ಟ್ರಸ್ಟಿ ಅಲ್ಲ, ನನ್ನ ಸಹೋದರರಾಗೆ, ಎಲ್ಲ ಸಹೋದರಿಯರಾಗೆ ಒಟ್ಟಿಗೆ ಇರುವ ಕಾರಣ ಈ ಶಾಲೆ ಇಷ್ಟು ಅಭಿವೃದ್ಧಿಯಾಗಿ ಬಂದಿದೆ. ಅದೇ ರೀತಿ ಇದು 21 ವರ್ಷದಲ್ಲಿ ಎಷ್ಟು ಡೆವಲಪ್ ಆಗಿದೆ ಅಂತ. ಇನ್ನೂ ಮುಂದೆ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ನಮ್ಮ ಈ ಉದ್ಘಾಟನೆ ಚೆನ್ನಾಗಿ ಬಂದಿತ್ತು, ಹಾಗೆ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೇನೆ. ಆದರೆ ಈ ಒಂದು ಕಾಲದಲ್ಲಿ ನಮ್ಮ ಟೀಚರ್ ವೃಂದದವರಿಗೆ ಬಹಳ ಕಷ್ಟದ ಸಮಯ. ಅದನ್ನು ಒಳ್ಳೆಯದಾಗಿ ಇನ್ನು ಮುಂದಿನ ವರ್ಷದಲ್ಲಿ ಒಳ್ಳೆಯದಾಗಲಿ, ಒಳ್ಳೆಯದ ಕಾಲ ಬರಲಿ ಅಂತ ಪ್ರಾರ್ಥಿಸ್ತಾ ನಾನು ಈ ಮಾತನ್ನು ವಂದಿಸ್ತೇನೆ. Warm and cherished morning to our most valuable Honorable Chief Guest, management, PTA committee, teachers and everyone. It seems to be a great honor to propose a vote of thanks and acknowledge the contribution of those who worked hard to make this day really beautiful. Incident cannot happen overnight. The wheels start moving months ago. It requires planning and bird's eye for details. This was made possible by the management committee of Bhagavati Education Trust. A school with 2 classrooms 22 years ago flourished now as a multi-story, full-fledged school. This is because of our management. Firstly, I would like to thank our Lord for countless blessings and making this day a magnificent one. I give a really heartful vote of thanks to Srimati Hemavati Bhaskar, President of Bhagavati Education Trust, for being with us and for inaugurating fire safety staircase. Thank you, ma'am. I would like to express my gratitude to Sri Chandras Ullar, President of Chirumba Bhagavati Temple, Ullar, former President of Bhagavati Education Trust and Trustee of present committee, for spending your valuable time by inaugurating the new generator and for the great support you have given to this tremendous development. Thank you, sir. I would like to offer my thanks to Sri Sadashiv Ullar, President of All India BA Samaj, former correspondent and secretary of Bhagavati Primary and High School, trustee of present committee, for inaugurating the electrical panel room and for the selfless service he had given to the remarkable change in the journey of our school. Thank you, sir. My sincere thanks to Srimati Lata Ravindra, former President of Bhagavati Education Trust and the Treasurer of present committee, for being a part of this program and for the great love and support. Thank you, ma'am. I am very grateful to Sri Raghavan Uchil, Vice President of Bhagavati Education Trust, for his presence here. Thank you, sir. I wish to acknowledge my gratitude to Sri Dinakar Ullar, Founder President of Bhagavati Education Trust, Secretary and Correspondent of Bhagavati Primary and High School, for his great effort and tireless service to fulfill the school needs and made our dreams come true. Thank you, sir. I wish to acknowledge my gratitude to Sri Madhav Talapadi, former Treasurer and Trustee of Bhagavati Education Trust. We have no words to offer gratitude for your valuable presence. Thank you, sir. To express a deep sense of gratitude to Sri Ganesh Kuntalpadi, President of Bhagavati Temple, Kudroli, well-known builder in Mangalore and the creator of Bhagavati School buildings,
for sharing his precious time with us beside his busy schedule. Thank you, sir. Our special thanks to Dr. Bhaskar Bappal, well-wisher of our school, for coming over here and giving new shine to this function. Thank you, sir. I also express my hearty thanks to High School Vice President of PTA, Shri Amarnath. Thank you, sir. My special thanks to the office bearers of PTA, Srimati Kavita and Srimati Kushalla. Thank you, ma'am.